ಸ್ವಾಮಿಗಳವರ ದಿವ್ಯ ಮಾರ್ಗದರ್ಶನದಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಅಣಿಯಾಗಿದ್ದೇವೆ. ಗೋಧೂಳಿಯ ಒಂದು ಸಮಯ. ಈ ಮುಹೂರ್ತದಲ್ಲಿ ಗೋಸೇವಾ ಮಾಸಾಚರಣೆಯ ಒಂದು ಉದ್ಘಾಟನಾ ಸಮಾರಂಭವು ಈಗ ಈ ವೇದಿಕೆಯಲ್ಲಿ ನಡೆಯುವುದಕ್ಕಿದೆ. ಸುಮಾರು 3 ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಈ ಶಾರದಾ ಗಣಪತಿ ವಿದ್ಯಾಕೇಂದ್ರದ ಆಶ್ರಯದಲ್ಲಿ ಇರುವಂತಹ ಈ ಗೋಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದು ಬಹಳ ಸಂತೋಷದ ಒಂದು ವಿಚಾರ. ನಮ್ಮ ಸ್ವಾಮಿಗಳವರು ಇಂತಹ ಗೋಶಾಲೆಗಳನ್ನು ಅನೇಕ ಕಡೆಗಳಲ್ಲಿ ಸ್ಥಾಪಿಸಿಕೊಂಡು ಈ ಗೋ ಸಂರಕ್ಷಣೆಯ ಒಂದು ಪ್ರಧಾನ ಉದ್ದೇಶವನ್ನಿರಿಸಿಕೊಂಡು ನಮ್ಮ ಸಮಾಜಕ್ಕೆ ಅದರ ಮಹತ್ವವನ್ನು ಸಾರುತ್ತಾ ಬಂದಿದ್ದಾರೆ. ತಮಗೆಲ್ಲ ತಿಳಿದಿರುವ ಹಾಗೆ ಈ ಸಂಸ್ಥೆಯಲ್ಲೂ ಕೂಡ ಈ ಕಾರ್ಯಕ್ರಮ ನೆರವೇರುತ್ತಾ ಇದೆ. ನಮಗೊಂದು ಕವಿವಾಣಿ ನೆನಪಾಗುತ್ತದೆ. ಇಟ್ಟರೆ ಸೆಗಣಿಯಾದೆ ತಟ್ಟಿದರೆ ಕುರುಳಾದೆ, ಇಟ್ಟರೆ ಸೆಗಣಿಯಾದೆ ತಟ್ಟಿದರೆ ಕುರುಳಾದೆ, ತೊಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟನೆ ಹಾಕಿದರೆ ಮೇಲುಗೊಬ್ಬರವಾದೆ. ನೀನು ಆರಿಗಾದೆಯೋ ಎಲೆ ಮಾನವ ಅಂಥೇಳಿ ಗೋವು ಹೇಳುತ್ತದೆ. ಗೋವಿನ ಒಂದು ಮಹತ್ವ ಎಷ್ಟು ಉತ್ತಮ ರೀತಿಯಲ್ಲಿ ಆ ಹಾಡಿನಲ್ಲಿ ಮೂಡಿ ಬಂದಿದೆ ಅಂತ ಹೇಳುವಂಥದ್ದು ನಮಗೆಲ್ಲ ಅದನ್ನು ಓದಿದವರಿಗೆ ತಿಳಿಯುತ್ತದೆ. ಹಾಯ ಹರಿಗೋಲಾದೆ ರಾಯ ಬೇರಿಗೆಯಾದೆ, ರಾಯರ ಕಾಲಿಗೆ ಮುಳ್ಳೊತ್ತುವಾದೆ. ನೋಡಿ ಎಂಥ ಅದ್ಭುತವಾದಂಥ ಒಂದು ಹಾಡದು ಅಂತೇಳಿ. ಆತ್ಮೀಯರೇ, ತಮಗೆಲ್ಲ ತಿಳಿದಿದೆ ಗೋವಿನ ಮಹತ್ವ ಏನು ಅಂಥೇಳಿ. ಅನೇಕ ಮಹತ್ವವನ್ನು ಒಳಗೊಂಡಂಥ ಈ ಗೋವಿನ ಸಂರಕ್ಷಣೆ ಇದು ಬಹಳ ಅಗತ್ಯವಾಗಿ ಈಗ ಕಾಣುತ್ತಾ ಉಂಟು. ಕೇವಲ ಇದು ಧಾರ್ಮಿಕವಾದ ವಿಚಾರಕ್ಕೆ ಮಾತ್ರ ಅಲ್ಲ, ಇವತ್ತು ವೈಜ್ಞಾನಿಕವಾಗಿ ನೋಡುವಾಗ ಕೂಡ ಗೋವಿನ ಮಹತ್ವ ತಮಗೆಲ್ಲರಿಗೂ ತಿಳಿದಿರಬಹುದು. ಆ ಉದ್ದೇಶದಿಂದ ಇಂಥ ಮಾಸಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಗೋವು ಪವಿತ್ರವಾದದ್ದು. ಗೋಮಾತೆ, ಮಹಾಮಾತೆ, ಮಹಾತಾಯಿ. ಯಾಕಂತ ಹೇಳಿದರೆ ನಮ್ಮ ತಾಯಿ ನಮಗೆ ಹೆತ್ತು 1.5 ವರ್ಷ 2 ವರ್ಷ ಹಾಲು ಕೊಡಬಹುದು. ಆದರೆ ಆ ತಾಯಿ ನಿರಂತರ ನಮಗೆ ಜೀವನವಿಡೀ ಹಾಲನ್ನು ಕೊಡುವವಳಾಗಿದ್ದಾಳೆ. ಆದ್ದರಿಂದ ಆಕೆ ಮಹಾತಾಯಿ. ಆಕೆಯ ಹಣೆಯನ್ನೊಮ್ಮೆ ಮೂಸಿದರೆ ಸಾಕಂತೆ ಎಲ್ಲ ರೋಗಗಳು ಮಾಯವಾಗುತ್ತದೆ ಅಂತೇಳಿ ಹೇಳ್ತಾರೆ. ಯಾವುದೇ ಕಾಯಿಲೆಗಳಿದ್ರೂ ಕೂಡ ಅದಕ್ಕೆ ರಾಮಬಾಣ ಗೋವಿನಿಂದ ತಯಾರಾದಂಥ ಔಷಧಿಗಳಿರ್ಬೋದು, ಗೋವಿನ ಉತ್ಪನ್ನಗಳಿರ್ಬೋದು, ಇವುಗಳಾಗಿದೆ. ಮಾತ್ರವಲ್ಲ, ನಾವಿಂದು ಕಾಣಬೇಕಾದ್ದು ನಮ್ಮ ಮುಂದಿನ ಜನಾಂಗಕ್ಕೆ ಭೂಮಿ ಉಳಿಬೇಕಾದರೆ ಈ ಭೂಮಿ ಗೋ ಸಂಪತ್ತು ಉಳಿಬೇಕು. ಗೋ ಸಂಪತ್ತು ಉಳಿದರೆ ಮಾತ್ರ ಭೂಮಿ ಉಳಿದೀತು, ಇಲ್ಲ ಇದ್ರೆ ಬಾಸುವುದಕ್ಕೆ ಭೂಮಿ ಇಲ್ಲ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ವಿಜ್ಞಾನಿಗಳು ಕೂಡ ಅದನ್ನೀಗ ಕಂಡುಕೊಂಡಿದ್ದಾರೆ, ಆ ಸತ್ಯವನ್ನು ಅರಿತಿದ್ದಾರೆ. ಹಾಗಾಗಿ ಇವತ್ತು ಹಿಂದೆಗಿಂತಲೂ ಹೆಚ್ಚು ಗೋವಿನ ಬಗ್ಗೆ ನಾವು ಅದರ ಮಹತ್ವದ ಕುರಿತಾಗಿ ಇನ್ನಷ್ಟು ಆಲೋಚಿಸ್ತಾ ಅದರ ಕುರಿತು ನಾವು ಹೆಚ್ಚು ಚಿಂತಿಸಬೇಕಾದ ಕಾಲ ಬಂದುದಾಗಿದೆ. ನಮಗೆಲ್ಲ ತಿಳಿದಿದೆ, ಇವತ್ತು ಪೇಟೆಯಲ್ಲಿ ವಾಸಿಸುವವರು ಆದರೆ ನಮ್ಮಿಂದ ಸಾಕುವುದಕ್ಕೆ ಅಸಾಧ್ರು ತನು ಮನ ದನಗಳಿಂದ ಸಹಕರಿಸಿ ಇಂಥ ಗೋಶಾಲೆಗಳನ್ನು ಬೆಳೆಸಿ ಗೋ ಸಂರಕ್ಷಣೆಯನ್ನು ಮಾಡಿದರೆ ನಮ್ಮ ಮುಂದಿನ ಜನಾಂಗಕ್ಕೆ ಈ ಭೂಮಿ ಉಳಿದಿತ್ತು. ಇಲ್ಲದಿದ್ದರೆ ಭೂಮಿಯೇ ಉಳಿಲಿಕ್ಕಿಲ್ಲ ಎನ್ನುವಂಥ ಪರಿಸ್ಥಿತಿ. ಅನೇಕ ಉತ್ಪನ್ನಗಳು, ಗೋವರ್ಕಗಳ ಮಹತ್ವ ತಿಳಿದಿರಬಹುದು. ಹಾಲು 1 ದಿವಸ ಉಳಿಯುತ್ತದೆ ಕಾಯಿಸದೆ, ಕಾಯಿಸಿ 2 ದಿವಸ ಉಳಿಸಬಹುದು. ಮಜ್ಜಿಗೆ ಮಾಡಿ ಬೆಣ್ಣೆಯನ್ನು ಕಡೆದು ಬೆಣ್ಣೆಯನ್ನು ತುಪ್ಪವನ್ನಾಗಿ ಮಾಡಿದರೆ ಆ ತುಪ್ಪ ಎಷ್ಟೋ ವರ್ಷಗಳ ಕಾಲ ಉಳಿಯುತ್ತದೆ. ಇದರ ಮಹತ್ವವನ್ನು ನಾವೆಲ್ಲರೂ ಅರಿತುಕೊಳ್ಬೇಕು. ಆತ್ಮೀಯರೇ, ಅತಿಥಿಗಳು ಈಗಾಗಲೇ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸೋಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಶ್ರೀಯುತ ನಮಗೆ ಆಶೀರ್ವಚನ ನೀಡಲಿಕ್ಕಿರುವಂಥ ಸ್ವಾಮಿಗಳು ಶ್ರೀ ಯೋಗಿ ಕೌಸ್ತುಭ ಶ್ರೀ ಮೋಹನದಾಸ್ ಸ್ವಾಮೀಜಿಯವರು, ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾಣಿಲ
ಎಲ್ಲ ಅತಿಥಿಗಳು ದಾಸವಾಣಿ ಖ್ಯಾತಿಯ ಶ್ರೀ ಮೈಸೂರು ರಾಮಚಂದ್ರಾಚಾರ್ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿದ್ದಾರೆ. ಅವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಅತಿಥಿಯಾಗಿ ದೀನರಾಜ್ ಕಳವಾರು ಪ್ರಖ್ಯಾತ ಕುಣಿತ ಭಜನೆಯ ಸಂಯೋಜಕರು, ಹಾಗೆ ಎಲ್ಲ ಗಣ್ಯಾತಿ ಗಣ್ಯರನ್ನು ಕೂಡ ನಾನು ಈ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ, ಸ್ವಾಗತಿಸ್ತೇನೆ. ತಾವೆಲ್ಲರೂ ಆಸೀನರಾಗಿದ್ದುಕೊಂಡು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕು. 1 ತಿಂಗಳ ಕಾಲ ನಡೆಯುವಂಥ ಈ ಮಾಸಾಚರಣೆಯಲ್ಲಿ ತಾವೆಲ್ಲರೂ ಬಂದು ಭಾಗಿಗಳಾಗಿ ಆ ಗೋಮಾತೆಯ ಪೂರ್ಣ ಆಶೀರ್ವಾದವನ್ನು ಪಡೆದು ಅದರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತಿನಿಂದ ಮೊದಲುಗೊಂಡು 1 ತಿಂಗಳ ಕಾಲ, ಅಂದರೆ ಇವತ್ತು 14/1/2024, ಇವತ್ತಿನಿಂದ 13/2/2024 ನಿರಂತರವಾಗಿ ವಿವಿಧ ಸಂಘ ಸಂಸ್ಥೆಗಳವರು ಇಲ್ಲಿಗೆ ಆಗಮಿಸಿ ಗೋ ಸೇವೆಯನ್ನು ಮಾಡುವುದಕ್ಕಿದ್ದಾರೆ. ಅದೇ ರೀತಿಯಲ್ಲಿ ವಿವಿಧ ಭಜನಾ ತಂಡಗಳು ಒಂದು ಭಜನೆಯನ್ನು, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಯಕ್ಷಗಾನ, ಬಯಲಾಟಗಳು ಇತ್ಯಾದಿಗಳೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಮ್ಮ ಈ ವೇದಿಕೆಯಲ್ಲಿ ಮುಂದಕ್ಕೆ ನೆರವೇರುವುದಕ್ಕಿದೆ. ಈಗಾಗಲೇ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಭಾಳ ವರ್ಷಗಳ ಹಿಂದೆ ತಮಗೆ ಗೊತ್ತಿರಬಹುದು, ಈ ಒಂದು ಗೋಶಾಲೆ ಪ್ರಾರಂಭ ಆದ ನಂತರ ಸುಸೂತ್ರವಾಗಿ ನಡೆಯುತ್ತಿರುವಂಥ ಕಾಲಘಟ್ಟಕ್ಕೆ ಒಂದು ಸಣ್ಣ ಆಕ್ರಮಣ ನಡೆದದ್ದು ನಾವು ಎಚ್ಚೆತ್ತುಕೊಳ್ಳುವಂತಾಯಿತು. ಗೋ ಸಂರಕ್ಷಣೆ ಮಾಡುವಂಥ ಅನಿವಾರ್ಯತೆ ಏನು ಅಂತ ಹೇಳೋದು ಇದರಿಂದ ಎಲ್ಲರಿಗೂ ಅರ್ಥವಾಯಿತು. ಹಾಗಾಗಿ ಆ ಗೋರಕ್ಷಣೆಗಾಗಿ ನಾವೆಲ್ಲರೂ ದೀಕ್ಷರಾಗಿ ಕಂಕಣಬದ್ಧರಾಗಿ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಸಮಾಜ ಬಾಂಧವರಿಗೆ ಇದರ ವಿಶೇಷತೆಯನ್ನು ತಿಳಿಸಬೇಕೆನ್ನುವಂಥ ಉದ್ದೇಶದಿಂದ ಈ ಊರಿನ ಪರಿಸರದ ಎಲ್ಲರಿಗೂ ಕೂಡ ಇದರ ಮಹತ್ವವನ್ನು ಸಾರಬೇಕೆನ್ನುವಂಥ ಉದ್ದೇಶದಿಂದಲೇ ಇಂಥ ಒಂದು ಗೋ ಮಾಸಾಚರಣೆಯನ್ನು ನಾವು ಇಲ್ಲಿ 3 ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಇದಕ್ಕೆ ಪೂರ್ವಭಾವಿಯಾಗಿ ಇದರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಇದರ ಕೀರ್ತಿ ಬಹುಪಾಲು ನಮ್ಮ ಈ ಆಡಳಿತ ಸಂಸ್ಥೆಯ ಆಡಳಿತ ಮಾಡುತ್ತಿರುವಂಥ ಶಾಲಾ ಸಂಚಾಲಕರ ಅಂತ ಶ್ರೀಯುತ ಟಿ.ಜಿ. ರಾಜಾರಾಮ್ ಭಟ್ ಕೈರಂಗಳ ಹಾಗೂ ಇನ್ನಿತರ ಅನೇಕರನ್ನು ಸೇರಿಸಿಕೊಂಡು ಇಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಈ ಗೋಶಾಲೆಯನ್ನು ಕೂಡ ಅಭಿವೃದ್ಧಿಪಡಿಸ್ತಾ ಅವರು ಬಂದಿದ್ದಾರೆ. ನಾನು ಹೇಳಿದ ಹಾಗೆ ನಮಗೆ ಮನೆಯಲ್ಲಿ ಗೋವನ್ನು ಸಾಕಲಿಕ್ಕೆ ಆಗದಿದ್ದರೂ ಇಂಥ ಸಂಸ್ಥೆಗಳಿಗೆ ತನುಮನ ಧನಗಳ ಸಹಕಾರವನ್ನು ನೀಡಿದಲ್ಲಿ ಗೋ ಸಂಪತ್ತು ಉಳಿಯುತ್ತದೆ, ನಮ್ಮ ಭೂಮಿ ಉಳಿಯುತ್ತದೆ, ಪರಿಸರ ಉಳಿಯುತ್ತದೆ, ಎಲ್ಲ ಉಳಿಯುತ್ತದೆ. ಅದಕ್ಕಾಗಿ ನಾವು ಸಾಕಷ್ಟು ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಆತ್ಮೀಯರೇ, ಈಗ ಉದ್ಘಾಟನಾ ಕಾರ್ಯಕ್ರಮ ನಡೆಯುವುದಕ್ಕಿದೆ. ನಮ್ಮ ಶಾಲಾ ವಿದ್ಯಾರ್ಥಿನಿಯರು ಪ್ರಾರ್ಥನೆಯನ್ನು ಹಾಡುವುದಕ್ಕಿದ್ದಾರೆ. ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮ ಸುಖಾವಬೋಧೆ ಜನಸ್ಯ ಜಾಂಗಲಿಕಾಯಮಾನೆ ಸಂಸಾರ ಹಾಲಾಹಲಮೋಹ ಶಾಂತ್ಯೇ. ಈ ಗೋಸೇವಾ ಮಾಸಾಚರಣೆಯ ಕಾರ್ಯಕ್ರಮದ ಪ್ರಧಾನ ಉದ್ದೇಶವೇನು, ಅದರ ಮಹತ್ವವೇನು ಇತ್ಯಾದಿಗಳನ್ನು ಹೇಳಿ ಎಲ್ಲರನ್ನು ಸ್ವಾಗತಿಸಕ್ಕಾಗಿ ನಾನು ನಮ್ಮ ಈ ಸಂಸ್ಥೆಯ ಸಂಚಾಲಕರಾದಂಥ ಶ್ರೀಯುತ ಶ್ರೀ ಟಿ.ಜಿ. ರಾಜಾರಾಮ್ ಭಟ್ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. गावों में संत पृष्ठतः गावों में हृदय नित्यं गवां मध्ये वसाम्यहम्. अज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै ಶ್ರೀ ಗುರವೇ ನಮಃ. ಪರಮಪೂಜ್ಯರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರನ್ನು ಮನಸಾರೆ ಸ್ಮರಣೆ ಮಾಡಿಕೊಂಡು ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ನೀಡಿರುವಂತಹ ಶ್ರೀ ಯೋಗಿ ಕೌಸ್ತುಭ ಶ್ರೀ ಶ್ರೀ ಮೋಹನ್ ದಾಸ್ ಸ್ವಾಮೀಜಿಯವರು ಶ್ರೀಧಾಮ ಮಾಣಿಲ ಅವರಿಗೆ ಆದರಾಭಿಮಾನ ಸಮರ್ಪಣೆ ಮಾಡಿಕೊಂಡು ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿಕೊಂಡಿರುವ ಮಂಗಳೂರು ಹವ್ಯಕ ಮಂಡಲದ ಅಧ್ಯಕ್ಷರಾದ ಸನ್ಮಾನ್ಯ ಉದಯಶಂಕರ್ ನಿರ್ಪಾಜಿಯವರಿಗೆ
ನಮಸ್ಕಾರಗಳನ್ನು ಸಲ್ಲಿಕೆ ಮಾಡ್ತಾ ಇವತ್ತಿನ ಗೋಸೇವಾ ಮಾಸಾಚರಣೆಯ ಉದ್ಘಾಟನಾ ಸಮಾರಂಭದ ಉದ್ಘಾಟನೆ ಮಾಡಲಿಕ್ಕಿರುವಂತಹ ದಾಸವಾಣಿ ಖ್ಯಾತಿಯ ಶ್ರೀ ಮೈಸೂರು ರಾಮಚಂದ್ರಾಚಾರ್ಯವರಿಗೆ ನಮಸ್ಕಾರ ಸಲ್ಲಿಕೆ ಮಾಡ್ತಾ ಈ ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಆತ್ಮೀಯ ಗುರುಬಂಧುಗಳೇ, ಗೋಭಕ್ತರೇ, ಮೈಸೂರು ರಾಮಚಂದ್ರಾಚಾರ್ಯರನ್ನು ಆಲಿಸುವುದಕ್ಕೆ ತುದಿಗಾಲಲ್ಲಿ ಕುಳಿತ ಶಾಲೆಯ ವಿದ್ಯಾರ್ಥಿಗಳೇ, ಪರಮ ಪೂಜ್ಯರಾದ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಂಕಲ್ಪದಂತೆ ಆರಂಭವಾದ ಗೋಶಾಲೆ ಅಮೃತಧಾರ ಗೋಶಾಲೆ. ಅದು ಪುಣ್ಯಕೋಟ್ ನಗರದ ಗೋಶಾಲೆ. ಕಳೆದ 17 ವರ್ಷಗಳಿಂದ ಈ ಗೋಶಾಲೆ ಕಾರ್ಯಾಚರಣೆ ಮಾಡ್ತಾಯಿದೆ. ಆರಂಭದಲ್ಲಿ ಮಲೆನಾಡು ಗಿಡ್ಡ ಹಸುಗಳನ್ನು ಉಳಿಸಿ ಬೆಳೆಸಿ ಲಾಲನೆ ಪಾಲನೆಗಾಗಿ ಅವರ ತಳಿ ಸಂವರ್ಧನೆಗಾಗಿ ಈ ಗೋಶಾಲೆ ಆರಂಭ ಆದದ್ದು. ಆದರೆ ಬರ್ತಾ ಬರ್ತಾ ಪೊಲೀಸರ ಒತ್ತಾಯಕ್ಕೆ ಮಣಿದು, ಹಾಗೆ ದಾರಿಯಲ್ಲಿ ಅನಾಥವಾಗಿ ಬಿದ್ದಿದ್ದ ಹಸುಗಳನ್ನು ಸಾಕಲಿಕ್ಕೆ ಮತ್ತು ಪೊಲೀಸ್ ಹಸುಗಳನ್ನು ಸಾಕಲಿಕ್ಕೆ 2ನೇ ಗೋಶಾಲೆ ಆರಂಭ ಆಯಿತು. ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಈ ದೇಶದಲ್ಲಿರುವಂಥ ಎಲ್ಲ ದೇಶೀಯ ತಳಿ ಹಸುಗಳನ್ನು ಸಾಕುವ ಒಂದು ಕೈಂಕರ್ಯಕ್ಕೆ ಕಂಕಣಬದ್ಧರಾಗಿದ್ದಾರೆ. ಅವರ ಹೆಜ್ಜೆ ಗೆಜ್ಜೆಯಾಗಿ ನಾವು ಕೆಲಸ ಮಾಡಬೇಕು ಅನ್ನೋ ಆಸೆ ನಮಗಿತ್ತು. ಅದಕ್ಕಾಗಿ 3ನೇ ಗೋಶಾಲೆ ಆರಂಭ ಆಯಿತು. 3ನೇ ಗೋಶಾಲೆಯಲ್ಲಿ ಹೊಸನಗರದ ರಾಮಚಂದ್ರಾಪುರ ಮಠದಲ್ಲಿ ಯಾವೆಲ್ಲ ದೇಶೀಯ ತಳಿಯ ಹಸುಗಳಿವೆ ಅವುಗಳನ್ನು ಈ ಭಾಗದ ಜನಕ್ಕೆ ತೋರಿಸುವ ಪ್ರಯತ್ನ ಅಗತ್ಯ ಇದೆ ಅಂತ ಮನಗಂಡು ನಾವು 3ನೇ ಗೋಶಾಲೆ ಆರಂಭ ಮಾಡಿದೆವು. ಈಗ ಆ ಗೋಶಾಲೆಯಲ್ಲಿ ಕಾಂಕ್ರೇಜ್ ಇದೆ, ಥಾರ್ಪಾರ್ಕರ್ ಇದೆ, ಗೀರ್ ಇದೆ, ನಮ್ಮ ಮಲೆನಾಡು ಗಿಡ್ಡ ಇದೆ. ಫೆಬ್ರವರಿ 3ನೇ ತಾರೀಕಿಗೆ ಪ್ರತಿ ವರ್ಷ ಕೂಡ ದನಗಳನ್ನು ಬದಲಾಯಿಸಬೇಕು ಅಂತ ಯೋಚನೆ ಇದೆ. ಒಂದೊಂದು ವರ್ಷಕ್ಕೆ ಒಂದೊಂದು 5 ತಳಿಗಳನ್ನು ಈ ಊರಿಗೆ ಪರಿಚಯ ಮಾಡಬೇಕು. ಗುರುಗಳಲ್ಲಿ ನಿವೇದನೆ ಮಾಡಿಕೊಂಡಿದ್ದೇವೆ. ಅವರು ತಾತ್ವಿಕ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಸಮಾಜಕ್ಕೆ ಗೋ ಸಂರಕ್ಷಣೆಯ ಹಿತನುಡಿಯನ್ನು ಸಾರೋದಕ್ಕೋಸ್ಕರವಾಗಿ ಗೋಶಾಲೆ ಆರಂಭ ಆಯಿತು. ಆದರೆ ಎಲ್ಲೋ ಸುಸೂತ್ರ ನಡೀತಾ ಇದೆ ಅಂತಾದಾಗ ಕಳ್ಳಕಾಕರ ವಕ್ರದೃಷ್ಟಿ ನಮ್ಮ ಗೋಶಾಲೆ ಮೇಲೆ ಬಿತ್ತು. ನಮ್ಮ ಗೋಶಾಲೆ ಎಲ್ಲ ಕಾರ್ಯಕರ್ತರು ಮಜ್ಜಿ ಮಹಾಮಾಯಿ ದೇವಸ್ಥಾನ ಬ್ರಹ್ಮಕಲಶದ ಕೆಲಸದಲ್ಲಿ ನಿರತರಾಗಿದ್ದಾಗ ಬಂದ ಕಳ್ಳಕಾಕರು ಒಂದು ಹೋರಿಯನ್ನು ಕದ್ದೊಯ್ದರು ನಮ್ಮವರ ಕಣ್ಣ ಮುಂದೆನೇ. ಪೊಲೀಸ್ ಕಂಪ್ಲೇಂಟ್ ಆಯಿತು, ಹುಡುಕುವ ಪ್ರಯತ್ನ ಆಯಿತು, ನಾವು ಸೋತೋದು. ಅದಾಗಿ 5 ವರ್ಷದಲ್ಲಿ ಮತ್ತೆ ಇನ್ನೊಂದು ಪ್ರಯತ್ನ. ಅಂದರೆ ಹೀಗೆ ಒಂದು 5 ವರ್ಷಕ್ಕೆ ಹಿಂದೆ ಬೆಳಗಾತ 6 ಗಂಟೆಗೆ ಒಂದು ಇಂಡಿಕಾ ಕಾರ್ನಲ್ಲಿ 3 ಜನ ಬಂದವರು ಗೋಶಾಲೆಯಿಂದ ಒಂದು ಹಸುವನ್ನು ಕಾರಿನಲ್ಲಿ ಲೋಡ್ ಮಾಡಿದ ಮೇಲೆ ಪ್ರಯತ್ನದಲ್ಲಿದ್ದಾಗ ನಮ್ಮ ವಿಶ್ವನಾಥ ಮತ್ತು ದೇವರಾಜ್ ಓಡಿ ಹೋಗಿ ಆ ಕಟುಕರ ಕೈಯಿಂದ ಆ ದನವನ್ನು ಕಿತ್ತು ತಂದರು. ಅದಕ್ಕಾಗಿ ಗುರುಗಳು ಆ 2 ಹುಡುಗರಿಗೆ ಗೋವೀರ ಚಕ್ರ ಅನ್ನುವಂಥ ಪದಕಗಳನ್ನು ಕೊಟ್ಟು ಸನ್ಮಾನ ಮಾಡಿದರು. ಆನಂತರ ಆಶ್ಚರ್ಯಕರವಾಗಿ ಈ ಭಾಗದಲ್ಲಿ ದನಗಳ ಕಳ್ಳತನ ನಿಂತು ಹೋಯಿತು. ಕಳೆದ 5 ವರ್ಷಗಳಿಂದ ಇಲ್ಲಿ ದನಗಳ ಕಳ್ಳತನ ಇಲ್ಲ. ಆ ಕಳ್ಳರನ್ನು ಹಿಡಿಯುವ ಒಂದು ಪ್ರಯತ್ನದಲ್ಲಿ ಆಮರಣಂತ ಉಪವಾಸ ಸತ್ಯಾಗ್ರಹದ ಪ್ರಯತ್ನ ಆಯಿತು. ಎಷ್ಟೇ ಒತ್ತಡಗಳು ಬಂದರೂ ಕೂಡ ಕಳ್ಳರನ್ನು ಬಂಧನ ಮಾಡದೆ ಉಪವಾಸ ಹಿಂತೆಗೆದಿಲ್ಲ ಅನ್ನುವಂಥ ದೃಢ ನಿರ್ಧಾರವಿದ್ದಾಗ ಪೊಲೀಸರು ಕಳ್ಳರನ್ನು ಹಿಡಿದರು. ನಿಮಗೆ ಆಶ್ಚರ್ಯ ಆಗ್ಬೋದು, ಇನ್ನು ಆರತಿ ಇಂಡಿಕಾದಲ್ಲಿ ಬಂದದ್ದು 2 ಆದರೆ ಅದರ ಹಿಂದೆ 13 ಜನ ಇದ್ದರು.
13 ಜನವನ್ನು ಬಂಧನ ಮಾಡಿದರು. ಸಾಗಿಸೋನೊಬ್ಬ, ನ್ಯೂಸ್ ಕೊಡೋನೊಬ್ಬ, ದಾರಿ ತೋರಿಸೋನೊಬ್ಬ, ಮಾಂಸ ಮಾಡೋನೊಬ್ಬ, ಸಾಗಿಸೋನೊಬ್ಬ, ಆ ಚರ್ಮವನ್ನು ಟ್ಯಾನರ್ಗೆ ತಗೊಂಡವನೊಬ್ಬ, ಹೀಗೆ ತುಂಬ 13 ಜನರ ಒಂದು ದೊಡ್ಡ ಪಟ್ಲ ಮೆಸಕಿವಿತ್ತು. ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಬಹುಶಃ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತದೆ. ನಮಗೆ ನ್ಯಾಯದ ಮೇಲೆ ವಿಶ್ವಾಸ ಇದೆ, ಆಗ್ತದೆ, ಖಂಡಿತ ಆಗ್ತದೆ. ಆದರೆ ಮನಸ್ಸಿಗೆ ಸಮಾಧಾನ ಏನು ಅಂತ, ನೆಮ್ಮದಿ ಏನು ಅಂತಂದರೆ, ಆ ನಂತರ ಇಲ್ಲಿ ಕಳ್ಳತನ ಪ್ರಕರಣ ನಡೆದಿಲ್ಲ, ಧೈರ್ಯ ಮಾಡಲಿಲ್ಲ. ಈ ರೀತಿ ಅಮೃತಾರ ಗೋಶಾಲೆಯ ಚಟುವಟಿಕೆಯನ್ನು ಲೋಕಸಂಸ್ಥೆಗೆ ಸಾರಬೇಕು ಅನ್ನೋ ದೃಷ್ಟಿಯಿಂದ ಗೋಸೇವಾ ಮಾಸಾಚರಣೆಯನ್ನು ಆರಂಭ ಮಾಡಿದ್ದು. ಇದು 3ನೇ ವರ್ಷ. ನಿಮಗೆ ಗೊತ್ತಿದೆ, ಗೋಸೇವಾ ಮಾಸಾಚರಣೆಯ ಸಂದರ್ಭದಲ್ಲಿ ಊರಿನ ಹಿಂದೂ ಸಂಘಟನೆಯ ಹುಡುಗರು, ಬೇರೆ ಬೇರೆ ಸಂಘಟನೆಯ ಹುಡುಗರು ಬಂದು ಗೋಸೇವೆ ಮಾಡ್ತಾರೆ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಗೋಶಾಲೆಯ ಕ್ಲೀನಿಂಗು, ದನಗಳ ಚಾಕ್ರಿ ಇದನ್ನೆಲ್ಲ ಮಾಡ್ತಾರೆ. ಸಾಯಂಕಾಲ ಸ್ಥಳೀಯ ಭಜನಾ ತಂಡಗಳ ಸದಸ್ಯರು ಬಂದು ಭಜನೆ ಮಾಡ್ತಾರೆ. ಒಂದು ರೀತಿಯಲ್ಲಿ 1 ತಿಂಗಳ ಕಾಲ ಅದು ಒಂದು ಧಾರ್ಮಿಕವಾದ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ತದೆ. ಅದು ಮುಂದಿನ 11 ತಿಂಗಳಿಗೆ ಟಾನಿಕ್ ಸಾಕಾಗ್ತದೆ. ಗೋಸೇವಾ ಮಾಸಾಚರಣೆ ಆರಂಭದ ಯಾಕೆಂತಂದರೆ, ಮಕರ ಸಂಕ್ರಮಣದಿಂದ ಕುಂಭ ಸಂಕ್ರಮಣವರೆಗಿನ ಆ ಮಕರ ಮಾಸದಲ್ಲಿ ಜನ್ಮಾಂತರದ ಪಾಪಕರ್ಮವು ಕಳೆದು ಹೋಗುವುದು ಅಂತ ಉಲ್ಲೇಖ ಇದೆ. ಕೇವಲ ದರ್ಶನ ಮಾತ್ರ ಅಲ್ಲ, ಗುರುಜನದ ಆಗ್ರಹಿಸಿ ಕೂಡ ಆಗಬೇಕು, ಅವರ ದೇಹಕ್ಕೆ ಒಳ್ಳೆಯ ಆರೋಗ್ಯ ಕೂಡ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಜನ ಇಲ್ಲಿಗೆ ಬರೋರು. ಇವತ್ತು ಬೆಳಿಗ್ಗೆ ಮಂಗಳೂರಿನ ಗುಜರಾತಿಗಳು ಒಂದು 3 ಜನ ಗಂಡ ಹೆಣ್ಣಂದರು, ಅವರ ಮಕ್ಕಳು ಬಂದಿದ್ದರು. ಸುಮ್ಮನೆ ಶ್ರೀಪತಿಯವರು ಗೋಶಾಲೆ ಬಗ್ಗೆ ಹೇಳಿದ್ರಂತೆ, ಅವರು ಗೋಶಾಲೆಗೆ ಬಂದಿದ್ದಾರೆ. ಸುಮ್ಮನೆ ಅಲ್ಲಿ ಒಂದಷ್ಟು ಸ್ವಲ್ಪ ನಮ್ಮ ಜೊತೆ ಇದ್ದರು, ಎದ್ದುಕೊಂಡು ಹೋಗಿದ್ದಾರೆ. ಟೆಕ್ಕಿಗಳು ಬರ್ತಾರೆ, ಇನ್ಫೋಸಿಸ್ನ ಇಂಜಿನಿಯರ್ಸ್ ಬರ್ತಾರೆ. ಸುಮ್ಮನೆ ಕೂತಿರ್ತಾರೆ, 3 ಗಂಟೆಯಿಂದ 7 ಗಂಟೆವರೆಗೆ ಕೂತಿರ್ತಾರೆ. ನಾನು ಒಂದಿಷ್ಟು ಮಾತಾಡಿದೆ, ಯಾಕೆ ನೀವು ಅಂತ ಕೇಳಿದೆ ನಾನು. ಇಲ್ಲ, ನಮಗೆ ಇಲ್ಲಿ ಒಂದು ವೈಬ್ ಸಿಗ್ತದೆ ಅಂತ ಹೇಳಿದ್ರು, ವೈಬ್ರೇಷನ್ ಸಿಗ್ತದೆ ಅಂತ ಮಾತಾಡಿಸಿದ್ರೆ. ಎಲ್ಲ ಹಳ್ಳಿ ಹುಡುಗರು ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದಾರೆ. ಹಳ್ಳಿ ಹುಡುಗರು, ಅವರಿಗೆ ಗೋಶಾಲೆಯ ಮೇಲಿನ ಪ್ರೀತಿ, ಈ ಗೋಶಾಲೆಯ ಪರಿಮಳ ನಮಗೆ ತುಂಬ ಹಿತ ಅಂತ ಅನಿಸ್ತದೆ ಅಂತ ಹೇಳಿರೋರು ಇರ್ಬೋದೇನೋ. ಈ ರೀತಿಯಲ್ಲಿ ಇದು ಜನಮಾನಸದ ಗೋಶಾಲೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಬೇರೆ ರೀತಿಯ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತೇವೆ. ಸಹಜವಾಗಿ ಜನ ಆಕರ್ಷಣೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಧ್ಯೆ ಅದು ನಡೀತದೆ. ಪಟ್ಲ ಸತೀಶ್ ಶೆಟ್ಟರ ನಾಯಕತ್ವದ ಮೇಳದಿಂದ ಯಕ್ಷಗಾನ ಬ್ಯಾಲೆಟ್ ನಡೀತದೆ. ಕೋಳಿಯೂರಿನ ಕೊಮ್ಮೆ ಕಿಶೋರ್ನ ನೇತೃತ್ವದ ತಂಡ ಬಂದು ಯಕ್ಷಗಾನ ಮಾಡ್ತದೆ. ನಮ್ಮ ಶಾಲೆಯ ಮಕ್ಕಳೇ ಯಕ್ಷಗಾನ ಮಾಡ್ತಾರೆ. ನಮ್ಮ ಶಾಲೆಯ ಮಕ್ಕಳೇ ರೇಷ್ಮೆ ನಿರ್ಮಲ ಭಟ್ರ ನೇತೃತ್ವದಲ್ಲಿ ನೃತ್ಯ ಮಾಡ್ತಾರೆ. ಮಂಜುಳಾಜಿ ರಾವ್ ಈರಾ ಅವರ ಹರಿಕತೆ ನಡೀತದೆ. ಕತೆ ಎಡ್ಡೆಂಡು ಅನ್ನುವಂಥ ನಾಟಕ ಕೂಡ ನಡೀತದೆ. ಮಂಜೇಶ್ವರದ ಕಲಾವಿದರು ಅದನ್ನು ಮಾಡ್ತಾರೆ. ಇದೆಲ್ಲ ಜನಾಕರ್ಷಣೆಗೋಸ್ಕರ ಮಾತ್ರ. ಮುಖ್ಯ ಉದ್ದೇಶ ಗೋಸೇವೆ. ಅದಕ್ಕಾಗಿ ಈ ಕಾರ್ಯಕ್ರಮ. ಇವತ್ತು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಮೈಸೂರಿನಿಂದ ರಾಮಚಂದ್ರ ಆಚಾರ್ಯ ಅವರು ಬಂದಿದ್ದಾರೆ. ಮಕ್ಕಳು ಸ್ವಲ್ಪ ಮಾತಾಡಿ ಕೂತ್ಕೊಳ್ಬೇಕು. ಮಕ್ಕಳೇ ಮೈಸೂರಿಗೆ ಹೋಗಿ ಹೇಳ್ತಾರೆ, ಒಂದು ಶಾಲೆಗೆ ಹೋಗಿದ್ದೊಬ್ಬ ಮಕ್ಕಳು ತುಂಟ ಮಕ್ಕಳು ಅಂತ ಹೇಳ್ತಾರೆ. ಹೋಗಿ ಮೈಸೂರು ರಾಮಚಂದ್ರ ಆಚಾರ್ಯ ಅವರು ನಮಗೆ ಹೊಸಬರಲ್ಲ, ನಮಗೆ ಹಳಬರು, ನಮಗೆ ಹಳೆ ನಂಟು. ಮೈಸೂರು ರಾಮಚಂದ್ರ ಆಚಾರ್ಯವರು ಪುಣ್ಯಕೋಟಿ ನಗರದಲ್ಲಿ ವೈಬ್ ಕ್ರಿಯೇಟ್ ಮಾಡಿದ್ದಾರೆ. ಅವರ ಭಜನಾ ಕಾರ್ಯಕ್ರಮ ಈ ಭಾಗದ ಜನಕ್ಕೆ ತುಂಬ ಅಚ್ಚುಮೆಚ್ಚು ಅಂತ ಅನಿಸಿದೆ. ಬಹುಶಃ ಇವತ್ತು ಆಚಾರ್ಯರು ನಿಮ್ಮನ್ನು ನೋಡಲಿಕ್ಕೆ ಜನ ಬಂದಿದ್ದಾರೆ. ನಿಮ್ಮನ್ನು ಗೌರವದಿಂದ ಹೃತ್ಪೂರ್ವಕವಾಗಿ ಗೋಸೇವಾ ಮಾಸಾಚರಣೆಯ ಸಮಸ್ತ ಆಯೋಜನಾ ಸಮಿತಿಯ ಪರವಾಗಿ, ಈ ಭಾಗದ ಗೋಶಾಲೆಯ ಎಲ್ಲ ಕಾರ್ಯಕರ್ತರ ಪರವಾಗಿ, ನಮ್ಮ ಶಾಲೆಯ ಶಿಸ್ತಿನ ವಿದ್ಯಾರ್ಥಿಗಳ ಪರವಾಗಿ ನಿಮ್ಮನ್ನು ಗೌರವದಿಂದ ಸ್ವಾಗತ ಮಾಡ್ತೇನೆ. ವೇದಿಕೆಗೆ ಬಂದು ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಈ ಕಾರ್ಯಕ್ರಮಕ್ಕೆ ಆಶೀರ್ವಚನದ ಅಮೃತ ಸಿಂಚನವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸೋದಕ್ಕೆ ಮತ್ತು ಆಶೀರ್ವಾದ ಮಾಡೋದಕ್ಕೆ ಶ್ರೀ ಯೋಗಿ ಕೌಸ್ತುಭ ಶ್ರೀ ಶ್ರೀ ಮೋಹನದಾಸ್ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾರೆ. ಅವರೊಂದು ವಿಶಿಷ್ಟ ಸ್ವಭಾವದ ಸನ್ಯಾಸಿ. ನಾನು ಅವರನ್ನು 40 ವರ್ಷ ಹಿಂದೆ ಕಂಡವನು. ಆಗ ಅವರು ಏರ್ಫೋರ್ಸಿನ ಉದ್ಯೋಗ ಮುಗಿಸ್ಕೊಂಡು ಊರಿಗೆ ಬಂದವರು. ವಯಸ್ಕ ಶಿಕ್ಷಣದ ಚಳವಳಿಗೆಯಲ್ಲಿ ಅವರು ಆ್ಯಕ್ಟಿವ್ ಕೆಲಸ ಮಾಡಿದವರು. ನನ್ನ ಮಾವ ವಯಸ್ಕ ಶಿಕ್ಷಣದ ಇಲಾಖೆಯಲ್ಲಿ ಅಧಿಕಾರಿ ಆಗಿದ್ದರು, ಪಟಿಕಲ್ ಈಶ್ವರ ಭಟ್ ಅವರು. ಅವರ ಜೊತೆಯಲ್ಲಿ ಸ್ವಾಮೀಜಿಯವರು ಕೆಲಸ ಮಾಡಿದವರು. ಅಲ್ಲಿಂದ ಅವರು ಸಂಪೂರ್ಣವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡ್ರು. ಮುಂದೆ ಬೇಡ, ಇದು ನಾನು ಸನ್ಯಾಸಿ ಆಗಬೇಕು, ಆ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ಕೊಡಬಹುದು ಯೋಚನೆ ಮಾಡಿದವರು ಸನ್ಯಾಸ ಸ್ವೀಕಾರ ಮಾಡಿದರು. ಮಾಣಿಲದಲ್ಲಿ ಶ್ರೀಧಾಮವನ್ನು ಸ್ಥಾಪನೆ ಮಾಡಿದರು. ಆ ಮೂಲಕ ಸಮಾಜಕ್ಕೊಂದು ವಿಶಿಷ್ಟವಾದ ಮಾರ್ಗದರ್ಶನ ನೀಡಿದವರು. ಭಜನೆಯ ಮೂಲಕ ಈ ಸಮಾಜಕ್ಕೊಂದು ವಿಶಿಷ್ಟ ಸಂದೇಶವನ್ನು ನೀಡಿ ಭಜನೆಯ ಮೂಲಕ ಸಂಘಟನೆ ಮಾಡಿದಂತಹ ಸ್ವಾಮೀಜಿ. ಪುಣ್ಯಕೋಟ್ ನಗರಕ್ಕೆ ಅವರು ಹೊಸಬರಲ್ಲ. ಅವರು 17 ವರ್ಷಕ್ಕೆ ಹಿಂದೆ ಇಲ್ಲಿ ಪಾದಾರ್ಪಣೆ ಮಾಡಿದವರು. ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಇಲ್ಲಿಗೆ ಬಂದಾಗ ಅವರು ಇಲ್ಲಿಗೆ ಬಂದವರು. ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಪ್ರಥಮ ಬಾರಿಗೆ ಇಲ್ಲಿಗೆ ಆಗಮಿಸಿದಾಗ ಆ ದಿವಸ ಮೋಹನದಾಸ್ ಸ್ವಾಮೀಜಿಯವರು ಕೂಡ ಇಲ್ಲಿ ಬಂದಿದ್ದಾರೆ. ಗೋಶಾಲೆಯಲ್ಲಿ ಸತ್ಯಾಗ್ರಹ ಆದಾಗ ಅವರು ನಮ್ಮ ಜೊತೆ ಬಂದಿದ್ದಾರೆ, ನಮ್ಮ ಜೊತೆ ಕೂತಿದ್ದಾರೆ. ಬಹುಶಃ ಉಪವಾಸ ಸತ್ಯಾಗ್ರಹ ನೀನು ಬಿಡು ಅಂತ ನನಗೆ ಅವರು ಹೇಳಲೇ ಇಲ್ಲ. ಉಪವಾಸ ನೀನು ಬಿಡಬೇಕು ಅಂತ ಹೇಳಲೇ ಇಲ್ಲ. ಮುಂದುವರಿಸಿ, ನಾನು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿದವರು ಸ್ವಾಮೀಜಿ. ಅದಕ್ಕಾಗಿ ನಮಗೆ ಅವರು ತುಂಬ ಹತ್ತಿರ. ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಮಾಡುವಂಥ ಎಲ್ಲ ಆಶೀರ್ವಾದಪೂರ್ವಕ ಕಾರ್ಯಗಳಿಗೆ ಅವರು ಹೆಗಲು ಕೊಟ್ಟು ನಮಗೆ ಸಹಕಾರ ಮಾಡಿದವರು. ಅದಕ್ಕಾಗಿ ನಮಗೆ ಅವರ ಮೇಲೆ ತುಂಬ ಪ್ರೀತಿ. ಇವತ್ತು ನಮಗೆ ಆಶೀರ್ವಚನೆ ಮಾಡಲಿಕ್ಕೆ ಬಂದಿದೆ. ಅವರು ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಸ್ವಾಮೀಜಿಯವರಿಗೆ ಶ್ರೀಯುತ ರಾಜಾರಾಮ್ ಭಟ್ ಅವರು ಮತ್ತು ಜ್ಯೋತಿ ಅಕ್ಕ ವೇದಿಕೆ ಬರಬೇಕು. ತುಳಸಿ ಹಾರ, ಫಲ, ಪುಷ್ಪಗಳು, ಸ್ಮರಣಿಕೆಗಳನ್ನಿತ್ತು ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ಎಲ್ಲ ಚಟುವಟಿಕೆಗಳಿಗೆ ನೇತೃತ್ವ ಮಂಗಳೂರಿನ ಹವ್ಯಕ ಮಂಡಲದ್ದು. ಮಂಗಳೂರಿನ ಹವ್ಯಕ ಮಂಡಲಕ್ಕೆ ಅಧ್ಯಕ್ಷರು ನೀರಪಾಜಿ ಉದಯಶಂಕರ್ ಅವರು. ಈ ಸಭೆಯ ಅಧ್ಯಕ್ಷನ ವಹಿಸಿಕೊಂಡವರು. ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಆದೇಶಗಳು ಅವರ ಮೂಲಕ ನಮ್ಮ ಗೋಶಾಲೆಗೆ ಬರುವಂಥದ್ದು. ನಿಜ ಅರ್ಥದಲ್ಲಿ ಈ ಸಭೆಯ ಅಧ್ಯಕ್ಷರಾಗಿ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತೇನೆ. ನಮ್ಮ ಈ ಸಂಸ್ಥೆಯ ಪ್ರಾಂಶುಪಾಲರಾದಂಥ ಶ್ರೀಯುತ ಹರಿ ಅವರು ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ವೇದಿಕೆಯೊಬ್ಬ ಅದ್ಭುತ ಬಾಲಕ ದೀನ್ ರಾಜ್. ನಮ್ಮ ಕಣಂದೂರು ಆತನಿಗೆ ಅಜ್ಜನ ಮನೆ. ದೀನ್ ರಾಜನ ಬಗ್ಗೆ ನಮಗೆ ಸುಬ್ಬು ಹೇಳಿದೆ. ಬಾಲಸುಬ್ರಹ್ಮಣ್ಯ 2 ವರ್ಷಕ್ಕೆ ಹಿಂದೆ ನಾವು ಇಲ್ಲಿ ಗೋಸೇವಾ ಮಾಸಾಚರಣೆ ಮಾಡೋ ಸಂದರ್ಭದಲ್ಲಿ ಒಂದು ಮೆರವಣಿಗೆ ಮಾಡಿತ್ತು, ಶೋಭಾಯಾತ್ರೆ ಮಾಡಿತ್ತು ಆಚಾರ್ಯ. 4.5 ಕಿಲೋಮೀಟರ್ ದೂರದಿಂದ ಶೋಭಾಯಾತ್ರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಆಗದಿರುವಂತಹ ಒಂದು ಶೋಭಾಯಾತ್ರೆ. 1480 ಜನ ಕುಣಿತ ಭಜನೆ ಒಂದು ಭವ್ಯ ಶೋಭಾಯಾತ್ರೆ. ಅದನ್ನು ಸಾಧ್ಯ ಮಾಡಿಕೊಟ್ಟವರು ದೀನ್ ರಾಜ್. ಎಲ್ಲೆಲ್ಲಿಂದ ಭಜನಾತಗಳನ್ನು ಕರ್ಕೊಂಬಂದು, ನಮಗೆ ಗೊತ್ತೇ ಇಲ್ಲ
ಕರ್ಕೊಂಬಂದು ಅವ್ರನ್ನ ನಮ್ಮ ಜೊತೆ ನಿಲ್ಲಿಸಿ ಅದೇ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಮಾಡಿಕೊಟ್ಟು ಒಂದು ದಿವಸ ಅಂದರು ಜನ ಕಮ್ಮಿ ಅಣ್ಣ್ಯಾರೆ ಅಂತಂದರು. ಏನು ಮಾಡೋದು ಅಂತ ಯೋಚನೆ ಆಯಿತು. ಶಾಲೆ ಎಷ್ಟು ಮಕ್ಕಳಿದೆ ಅಂತ ಕೇಳಿದರು. ಮಕ್ಕಳಿದ್ದಾರೆ, ಒಂದು 800 ಮಕ್ಕಳಿದ್ದಾರೆ. ಆಗ 800 ಮಕ್ಕಳಿದ್ರು. ಮಕ್ಕಳಿಗೆ ಕಲಿಸೋಣ ಅಂತ ಹೇಳಿದರು. 4 ದಿವಸದಲ್ಲಿ ಇಷ್ಟು ಮಕ್ಕಳನ್ನು, ಶಾಲೆ ಎಲ್ಲ ಮಕ್ಕಳನ್ನು ಅವ್ರು ತಯಾರು ಮಾಡಿದರು. ಒಂದು 3 ಪದ್ಯಗಳು 4 ಪದ್ಯಗಳು ತಯಾರು ಮಾಡಿದರು. ಒಬ್ಬ ಅದಕ್ಕೆ ಹೇಳಿದೆ, ಅದ್ಭುತ ಬಾಲಕ ಅಂತ ಅದಕ್ಕೆ ಹೇಳಿದೆ ನಾನು. ಇವತ್ತು ನಮ್ಮ ಶಾಲೆಯಲ್ಲಿ ಕುಣಿತ ಭಜನೆ ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್. ನಮ್ಮ ಶಾಲೆ ಪಾರ್ಟ್ ಆ್ಯಂಡ್ ಪಾರ್ಸಲ್ ಕುಣಿತ ಭಜನೆ. ಅದು ದೀನರಾಜಿಂದ ಸಾಧ್ಯ ಆದದ್ದು. ದೀನರಾಜ್ ನಮ್ಮ ವೇದಿಕೆಯಲ್ಲಿ ಇವತ್ತು ಅತಿಥಿಗಳಾಗಿದ್ದಾರೆ. ಅವರ ಶಿಷ್ಯಂದರು ಕಾತು ಕೂತಿದ್ದಾರೆ, ಯಾವಾಗ ಗ್ರೀನ್ ಸಿಗ್ನಲ್ ಸಿಗ್ತದೆ ಅಂತ ಕಾತು ಕೂತಿದ್ದಾರೆ. ದೀನರಾಜ್ ಅವರನ್ನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತ ಮಾಡ್ತೇನೆ. ನಮ್ಮ ಗೋಶಾಲೆಯ ಸ್ವಯಂ ಸೇವಕರಾದಂಥ ಶ್ರೀ ವಿಶ್ವನಾಥ್ ಕಡ್ಬಾಯ್ ಅವರು ವೇದಿಕೆಗೆ ಬಂದು ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ನೀವಿಲ್ಲದೆ ಗೋಶಾಲೆ ಇಲ್ಲ, ನೀವಿಲ್ಲದೆ ಗೋಸೇವಾ ಮಾಸಾಚರಣೆ ಇಲ್ಲ, ನೀವಿಲ್ಲದೆ ಈ ಗೋಶಾಲೆಗೆ ವೈಭವ ಇಲ್ಲ, ನೀವಿಲ್ಲದೆ ಈ ಗೋಶಾಲೆ ನಡೆಯೋದಿಲ್ಲ, ನಡೆಯೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಹಕಾರ, ನಿಮ್ಮ ಸಹಾಯ ಇದ್ದದ್ರಿಂದ ಈ ಗೋಶಾಲೆ ನಡೀತದೆ. ಇನ್ನು ಮುಂದೆಯೂ ಕೂಡ ತಾವು ಸಹಕಾರ ಮಾಡಬೇಕು ಅಂತ ಕೇಳಿಕೊಂಡು ಈ 1 ತಿಂಗಳ ಗೋಸೇವಾ ಮಾಸಾಚರಣೆ ತಾವೆಲ್ಲರೂ ಕೂಡ ಕಾರ್ಯಕರ್ತರಂತೆ ಈ ಗೋಶಾಲೆ ಕೆಲಸ ಮಾಡಬೇಕು ಅಂತ ಕೇಳಿಕೊಂಡು ವರ್ಷದ 365 ದಿವಸ ಕೂಡ ನಿಮ್ಮ ಸಹಕಾರ ಬೇಕು. ಗೋಶಾಲೆ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಆಶಯದ ನಡೆಯುವಂಥ ಗೋಶಾಲೆ, ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ಕೇಳಿಕೊಂಡು ನಿಮ್ಮನ್ನು ಗೌರವಾಧಾರದಿಂದ ನಾನು ಸ್ವಾಗತ ಮಾಡ್ತೇನೆ. ಸಭೆಯಲ್ಲಿ ತುಂಬ ಜನ ಹಿರಿಯರು ಉಪಸ್ಥಿತರಿದ್ದಾರೆ. ಮುಡಿಪು ವಲಯದ ಹವ್ಯಕ ಮುಡಿಪು ವಲಯದ ಅಧ್ಯಕ್ಷರು ತಿರುಮಲೇಶ ಭಟ್ರು ಸಭೆಯಲ್ಲಿದ್ದಾರೆ. ಕಣಂತೂರು ತೋಡಕಿನರ್ ದೈವಸ್ಥಾನದ ಅನುವಂಶ ಮುಕ್ತೇಶ್ವರಾದ ದೇವಿಪ್ರಸಾದ್ ಪೊಯ್ಯತ್ತವರು ಇದ್ದಾರೆ. ಸಮಾಜದ ಎಲ್ಲ ವರ್ಗಗಳಿಂದ ಜನ ನೀವು ಈ ಸಭೆಯಲ್ಲಿದ್ದೀರಿ. ನಾವು ಒಬ್ಬೊಬ್ಬರ ಹೆಸರು ಹೇಳ್ಕೊಂಡು ಕೂದರೆ ಬಹುಶಃ ತುಂಬ ತಡ ಆದೀತು. ನಿಮ್ಮೆಲ್ಲರೂ ಕೂಡ ನಾವೆಲ್ಲರೂ ಒಂದೇ ಎನ್ನುವಂಥ ಮನೋಭಾವನೆಯೊಂದಿಗೆ ಗೌರವದಿಂದ ಸ್ವಾಗತ ಮಾಡ್ತೇನೆ. ಶಾಲೆಯ ವಿದ್ಯಾರ್ಥಿಗಳು ಮತ್ತವರ ಹೆತ್ತವರು. ಕುಣಿತ ಭಜನೆ ಇದೆ ಅಂದರೆ ಅವರನ್ನು ಯಾವುದೇ ತಕರಾರು ಇಲ್ಲದೆ ಪೇರೆಂಟ್ಸ್ ಇಲ್ಲಿ ಕಳಿಸ್ತಾರೆ. ಹಾಗಂತ ಕೇಳಿದ್ರು ಕೇವಲ ಪುಣ್ಯಕೋಟ್ ನಗರಕ್ಕೆ ನಮ್ಮ ಕುಣಿತ ಭಜನೆ ಸೀಮಿತವಾಗಿಲ್ಲ ಆಚಾರ್ಯ, ಅದು ಹೊರಗಡೆ ಕೂಡ ಇದೆ. ನಾಳೆ ಶ್ರೀಧಾಮ ಮಾಡಿನ ಕರೆ ಬಂತು, ಮಕ್ಕಳು ಅಲ್ಲಿ ಬರ್ತಾರೆ. ಕಲ್ಲಡಕದ ಕರೆ ಬಂತು, ಮಕ್ಕಳಿಗೆ ಬರ್ತಾರೆ. ಬಜ್ಪೆಯಿಂದ ದೀನರಾಜ್ ಕರೆ ಬಂತು, ಮಕ್ಕಳಲ್ಲಿ ಹೋಗ್ತಾರೆ. ಒಂದು ಧಾರ್ಮಿಕಮಯ ವಾತಾವರಣ ನಡೆಯುವಂಥ ಪುಣ್ಯಕೋಟ್ ನಗರದ ಅಮೃತ ಶಾರದಾ ಗಣಪತಿ ವಿದ್ಯಾ ಕೇಂದ್ರದಲ್ಲಿ ಇದನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನೋ ನಮಗೆ ಹೆಮ್ಮೆ. ಇಲ್ಲಿಯವರೆಗೆ ಮಕ್ಕಳು ನಿಮ್ಮನ್ನು ಎದುರು ಸಿಕ್ಕಿದರೆ ಜೈ ಶ್ರೀರಾಮ್ ಅಂತ ಸಂಬೋಧನೆ ಮಾಡ್ತಾರೆ. ಇಲ್ಲಿಯವರೆಗೆ ಇವತ್ತಿನವರೆಗೆ ಹಾಗೆ ಜೈ ಶ್ರೀರಾಮ್. ಆದರೆ ನಾಳೆ 22ನೇ ತಾರೀಕಿನಿಂದ ತರಗತಿಯಲ್ಲಿ ಟೀಚರು ಅಟೆಂಡೆನ್ಸ್ ಕರೆದರೆ ಜೈ ಶ್ರೀರಾಮ್ ಅಂತ ಅವರು ಸಂಬೋಧನೆ ಮಾಡ್ತಾರೆ. 22ನೇ ತಾರೀಕಿನ ಒಂದು ಬದಲಾವಣೆ ಶಾಲೆಯಲ್ಲಿ ನಡೀತದೆ ಅಂತ. ದೇವದುರ್ಲಭ ಶಿಕ್ಷಕರ ಜೊತೆಯಲ್ಲಿ ದೇವದುರ್ಲಭ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿನ ಸ್ವಾಗತ ಮಾಡ್ತಾ, ಪಾಲಕರನ್ನು ಸ್ವಾಗತ ಮಾಡ್ತಾ ಬನ್ನಿ. ಮುಂದಿನ 1 ತಿಂಗಳು ಕಾಲ ನಡೆಯುವಂಥ ಗೋಸೇವಾ ಮಾಸಾಚರಣೆಗೆ ನಾವೆಲ್ಲರೂ ಹೆಗಲು ಕೊಟ್ಟು ಕೆಲಸ ಮಾಡೋಣ. ನಮಗೆ ಪ್ರಚಾರದ ಗೀಳು ಕಡಿಮೆ, ಏನು ಶಶಿಧರ್ರೆ, ನಮಗೆ ಕಡಿಮೆ ಪ್ರಚಾರ ನಮಗೆ ಬೇಡ. ಪುಣ್ಯಕೋಟ್ ನಗರದ ಕಾರ್ಯಕ್ರಮ ನಾಳೆ ಪೇಪರಲ್ಲಿ ಬರಬೇಕು ಅಂತ ನಾವು ಯಾವತ್ತೂ ಬಯಸಲೇ ಇಲ್ಲ. ಆದರೆ ಹೃದಯವಂತ ಪುಂಡಿಕೆ ಅಂಥವರು, ಶಶಿಧರ್ ಅಂಥವರು, ಸತೀಶ್ ಅಂಥವರು, ನಮ್ಮ ವಸಂತ ಅಂಥವರು, ಇನೋಳಿಯ ಅನ್ಸಾರ್ನಂಥವರು ಈ ಗೋಶಾಲೆ ಎಲ್ಲ ಚಟುವಟಿಕೆಗಳನ್ನು ಸಮಾಜ ಎಲ್ರಿಗೂ ಬಿತ್ತರ ಮಾಡ್ತಾರೆ. ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಕೆ ಮಾಡಿಕೊಂಡು, ಕೊಣಾಜೆಯ ಪೊಲೀಸ್ ಠಾಣೆಯ ಆರಕ್ಷಕ ಸಿಬ್ಬಂದಿಗಳು ಅವರು ದಿವಸ ಬರ್ತಾರೆ ಗೋಶಾಲೆಗೆ, ಅಲ್ಲಿ ಇವರ ಬೀಟ್ ಪಾಯಿಂಟ್ ಇದೆ. ದಿವಸ ಬರೋರು
ಎಲ್ಲ ಕಡೆ ಕಾರ್ಯಕ್ರಮದಲ್ಲಿ ಕಾಟಾಚಾರಕ್ಕೆ ಅವರಿಗೆ ವಂದನಾರ್ಪಣೆ ಸಲ್ಲಿಕೆ ಮಾಡ್ತೇವೆ. ಇಲ್ಲಿ ಹಾಗಲ್ಲ. ಅವರಿಗೆ ನಾವು ಗೌರವ ಸ್ವಾಗತ ಮಾಡ್ತೇವೆ. ಅವರು ನಮ್ಮವರು, ಅವ್ರನ್ನ ಸ್ವಾಗತ ಮಾಡ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ಬನ್ನಿ, ಜೊತೆ ಕೆಲಸ ಮಾಡೋಣ, ಗೋಸೇವಾ ಮಾಸಾಚರಣೆಯನ್ನು ಯಶಸ್ವಿಗೊಳಿಸೋಣ. ಹೇಗೆ ಸಹಕಾರ ಮಾಡ್ಬೋದು? ಹೇಗೂ ಸಹಕಾರ ಮಾಡ್ಬೋದು. ನಿಮ್ಮ ಮನೆಯ ಗೋಶಾಲೆ ಅಂತ ತಿಳ್ಕೊಂಡು ಸಹಕಾರ ಮಾಡಬೇಕು ಅಂತ ಕೇಳಿ ನನ್ನ ಮಾತಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಈ ರಂಚುಗಳು ಗೋ ಸಂರಕ್ಷಣೆಯ ದೃಢ ಸಂಕಲ್ಪ ಏನುಂಟು ಅದಕ್ಕೆ ಪೂರಕವಾಗಿ ಜನಮಾನಸವಾದಂತಹ ಒಂದು ಗೋಶಾಲೆ ಒಂದು ನಿರ್ಮಾಣ ಆಗಬೇಕೆನ್ನುವಂಥ ಸಂಕಲ್ಪದಿಂದ ಕೈಗೊಂಡಂಥ ಗೋಶಾಲೆ ಇದು. ಮಕರ ಸಂಕ್ರಮಣದ ಈ ದಿವಸದಂದು ಪ್ರಾರಂಭಗೊಂಡಂಥ ಈ ಗೋಶಾಲೆ ಅದೇ ದಿವಸದಿಂದ ನಮ್ಮ ಮಾಸಾಚರಣೆಯು ಪ್ರಾರಂಭವಾಗ್ತದೆ. ಹಾಗಾಗಿ ಇದೊಂದು ವಿಶೇಷವಾದಂಥ ಒಂದು ದಿನ, ವಿಶೇಷವಾದಂಥ ಮಹತ್ವವು ಇದಕ್ಕಿದೆ ಅಂತ ಹೇಳುವಂಥ ಒಂದು ಮಾತನ್ನಾಡುತ್ತಾ ಇದರ ಇಡೀ ಉದ್ದೇಶವನ್ನು ಸವಿಸ್ತಾರವಾಗಿ ಹೇಳಿದವರು ನಮ್ಮ ಸಂಸ್ಥೆಯ ಸಂಚಾಲಕರು. ಅವರಿಗೆ ಅಭಿನಂದನೆಗಳು. ಇನ್ನು ಮುಂದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವು ಮಾಡುವುದಕ್ಕಿದ್ದೇವೆ. ಎಲ್ಲರ ನೇತೃತ್ವದಲ್ಲಿ ಶ್ರೀಯುತ ದಾಸವಾಣಿ ಖ್ಯಾತಿಯ ಮೈಸೂರು ರಾಮಚಂದ್ರಾಚಾರ್ಯರವರು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು. ಹಾಗೆ ಎಲ್ಲ ಅತಿಥಿಗಳು ಗಣ್ಯರು ಎದ್ದು ನಿಂತು ಈ ದೀಪ ಉದ್ಘಾಟನೆಯನ್ನು ಚೆನ್ನಗಾಣಿಸಿಕೊಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ದೀನರಾಜ್ ಕಳವಾರು ಈಗಾಗಲೇ ಅವರು ತಾವು ಮಾತನಾಡುವುದಿಲ್ಲ ಎನ್ನುವುದನ್ನು ಸೂಚಿಸಿದ್ದಾರೆ. ಆದರೆ ನಮಗೆ ಭಜನೆಯ ತರಬೇತಿಯನ್ನು ನೀಡಿದವರು ಹೇಗೆ ನೀಡಿದ್ದಾರೆ ಅಂತ ಹೇಳುವುದನ್ನು ಮುಂದೆ ವೀಕ್ಷಿಸಬಹುದು. ಮುಂದಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುತ ಉದಯಶಂಕರ್ ಭಟ್ ನಿರುಪಾಜೆ ಇವರು ಮಂಗಳೂರು ಹವ್ಯಕ ಮಂಡಲದ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷ ಭಾಷಣವನ್ನು ಮಾಡುವುದಕ್ಕಿದ್ದಾರೆ. ಭ್ಯೋ ನಮಃ. ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಚರಣಾರವಿಂದಗಳಿಗೆ ಪಡಮಾಡುತ್ತಾ ನಮ್ಮ ಗೋಮಾಸಾಚರಣೆಯ ಉದ್ಘಾಟನೆಯ ಸಮಾರಂಭದಲ್ಲಿ ಇನ್ನು ಮುಂದೆ ಆಶೀರ್ವಚನ ನೀಡಲಿರುವಂತಹ ಮಾಣಿಲ ಶ್ರೀಧಾಮ ಶ್ರೀ ದುರ್ಗಾ ಮಹಾಲಕ್ಷ್ಮೀ ಕ್ಷೇತ್ರದ ಪರಮಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರೇ, ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ರಾಮಚಂದ್ರ ಆಚಾರ್ಯರವರೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವಂತಹ ದಿನೇಶ್ ಅವರೇ, ಹಾಗೆ ಈ ಕಾರ್ಯಕ್ರಮದ ಸಂಪೂರ್ಣ ರೂವಾರಿಯಾಗಿರುವಂತಹ ಶ್ರೀ ಟಿ ಜಿ ರಾಜಾರಾಮ್ ಭಟ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಹನೀಯರೇ, ಮಾತೆಯರೇ ಮತ್ತು ಮಕ್ಕಳೇ, ಅಮೃತಧಾರ ಗೋಶಾಲೆ ಅಂದ ಕೂಡಲೇ ಅದು ಶ್ರೀ ರಾಮಚಂದ್ರಾಪುರ ಮಠದ ಪೂಜ್ಯ ಗುರುಗಳ ಒಂದು ಗೋಶಾಲೆ ಅನ್ನೋದು ಎಲ್ಲರ ಗಮನಕ್ಕೆ ಬರ್ತದೆ. ಯಾಕೆಂದರೆ ಅವರು ಸಾಮಾನ್ಯವಾಗಿ ಅಮೃತಧಾರ ಗೋಶಾಲೆಯ ವಿವಿಧ ಚಟುವಟಿಕೆಗಳನ್ನು ಮತ್ತು ವಿವಿಧ ಗೋಶಾಲೆಗಳನ್ನು ನಿರ್ಮಿಸಿದವರು. ಇವತ್ತು ದೇಶದಲ್ಲಿ ಒಂದು ಕ್ರಾಂತಿ ಆಗಿದ್ದಿದ್ದರೆ, ದೇಸಿ ತಳಿಗಳನ್ನು ಉಳಿಸುವಂತಹ ಕ್ರಾಂತಿ ಆಗಿದ್ದಿದ್ದರೆ, ಆ ಗೋವುಗಳು ಇವತ್ತು ಉಳಿದಿದ್ದರೆ ಅದಕ್ಕೆ ಅವರೇ ಕಾರಣ. ಆಮೇಲೆ ಅದೆಷ್ಟೋ
ಹೋರಾಟಗಳು ನಡೆದವು. ಅದರ ಬಗ್ಗೆ ವಿಶೇಷ ಸಮಾರಂಭಗಳು, ಸವಾಲುಗಳನ್ನು ಎದುರಿಸುವಂತಹ ರೀತಿ, ಎಲ್ಲದರ ಬಗ್ಗೆ ವಿವಿಧ ಗೋಷ್ಠಿಗಳು ನಡೆದವು. ಉದಾಹರಣೆಗೆ ಕೆಲ ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಒಂದು ಅದ್ಭುತವಾದಂಥ ಗೋಯಾತ್ರೆ ನಡೆದಿತ್ತು. ಅದರ ಮಹಾಮಂಗಲ ಅನ್ನುವ ಕಾರ್ಯಕ್ರಮ ಮಂಗಳೂರಿನಲ್ಲಿ ನಡೆದಿತ್ತು. 1000ಕ್ಕೂ ಅಧಿಕ ಮಂದಿ ಯತಿಗಳು ಅದರಲ್ಲಿ ಪಾಲ್ಗೊಂಡಿದ್ದರು. ಗೋವುಗಳು, ವಿವಿಧ ತಳಿಗಳು, ಗೋವುಗಳಿಗೆ ತಳಿ ಎಷ್ಟುಂಟು ಅಂತಲೇ ನಮಗೆ ಗೊತ್ತಿರೋದಂತಹ ಕಾಲ. ನಮಗೆ ಅದನ್ನು ಹೇಳಿಕೊಟ್ಟವರು ಗುರುಗಳು. ಇವತ್ತು ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ತಳಿಗಳಿವೆ ಅನ್ನೋದು ಗುರುಗಳಿಗೆ ಗೊತ್ತು. ಅದನ್ನು ಸಾಕುವಂತಹ, ಅದನ್ನು ವಿಶೇಷವಾಗಿ ಮಠದ ಗೋಶಾಲೆಗಳಲ್ಲಿ ಅದನ್ನು ಮತ್ತೆ ಬೆಳೆಸಿದಂತಹ, ಬೆಳವಣಿಗೆಯನ್ನು ಸಾಧಿಸಿದಂತಹ ಗುರುಗಳ ಆ ಕಾರ್ಯ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಗೋವಿನ ಬಗ್ಗೆ ಒಂದು ಕರೆ ಹೋದರೆ ಸಾಕು, ಅವರು ಎಲ್ಲಿದ್ದರೂ, ಯಾವುದೇ ಸಂದರ್ಭದಲ್ಲಿದ್ದರೂ ಅಲ್ಲಿಗೆ ಅವರು ಬಂದೇ ಬರ್ತಾರೆ. ಅದಕ್ಕೆ ಉದಾಹರಣೆ ಏನಂತ ಹೇಳಿದರೆ, ನಮ್ಮ ಇದೇ ಗೋಶಾಲೆಯಲ್ಲಿ ರಾಜಾರಾಮ್ ಭಟ್ರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಆದ ಕೂಡಲೇ ಅವರಿಗೆ ಗೊತ್ತಾಗಿ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ದೂರ ಇದ್ದವರು ಇಲ್ಲಿ ಬಂದು ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಆ ಹೋರಾಟದಲ್ಲಿ ಅವರು ಪಾಲ್ಗೊಳ್ತಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಯ ಯತಿವರೇಣ್ಯರುಗಳು ಕೂಡ ಸಾಥ್ ನೀಡುತ್ತಾರೆ. ಇವತ್ತು ಮಾಣಿಲ ಸ್ವಾಮೀಜಿಯವರು ಯಾವುದೇ ಕಾರ್ಯಕ್ರಮ ಮಾಡಲಿ, ಮಾಣಿಲದಲ್ಲಿ ಮೊದಲಿಗೆ ಮಾಡೋದು ಅವರು ಗೋಪೂಜೆ. ನಾನು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಯಾಕೆಂದರೆ ಅವರ ಕಾರ್ಯಕ್ರಮದಲ್ಲೆಲ್ಲ ನಾನು ಆ ದಿವಸ ಅಲ್ಲಿರ್ತೇನೆ. ಗೋಪೂಜೆಯನ್ನು ಮಾಡದೆ ಅವರು ಯಾವುದೇ ಚಟುವಟಿಕೆಗಳನ್ನು, ಅಂದರೆ ಯಾವುದೇ ಧಾರ್ಮಿಕ ಪ್ರಕ್ರಿಯೆಗಳನ್ನು ಕೂಡ ಅಲ್ಲಿ ಆರಂಭಿಸುವುದಿಲ್ಲ. ಅದಕ್ಕೆ ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡಿ ಪೂಜೆ ಮಾಡಿ ಅವರು ಮುಂದಿನ ಕಾರ್ಯಕ್ರಮಗಳನ್ನು ಹೋಗ್ತಾರೆ. ಮತ್ತು ಅಲ್ಲಿ ಗೋಶಾಲೆಯನ್ನು ಮಾಡಿದ್ದಾರೆ. ಅದೇ ರೀತಿ ಒಡಿಯೂರು ಶ್ರೀಗಳು ಕೂಡ ಹಾಗೆ ಅದ್ಭುತವಾದಂತಹ ಗೋಶಾಲೆಗಳನ್ನು ಮಾಡಿದ್ದಾರೆ. 2 ಗೋಶಾಲೆಗಳಿವೆ. ಈ ಎಲ್ಲ ಚಟುವಟಿಕೆಗಳು ಯಾಕೆ ಹೀಗೆ ಆಯಿತು ಅಂತೇಳಿದರೆ, ನಮಗೆ ಗೋವು ಬೇಕು, ಗೋವು ನಮ್ಮನ್ನು ರಕ್ಷಿಸುತ್ತದೆ, ನಾವು ಗೋವುಗಳನ್ನು ರಕ್ಷಿಸಿದರೆ ಅದು ಸಾಧ್ಯ ಎಂಬುದನ್ನು ನಮಗೆ ಗೋವುಗಳೇ ತೋರಿಸಿಕೊಟ್ಟಿವೆ. ಇವತ್ತು ಗೋ ಉತ್ಪನ್ನಗಳು ಎಷ್ಟು ಇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗುರುಗಳು ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಬೆಂಗಳೂರಿನಲ್ಲಿ, ಮಾಲೂರಿನಲ್ಲಿ ಒಂದು ಸಂಸ್ಥೆಯನ್ನೇ ಕಟ್ಟಿದ್ದಾರೆ. ಅಲ್ಲಿ ಗೋವಿನ ಪ್ರಾಡಕ್ಟ್ಸ್ ಮಾರಾಟಕ್ಕೆ ಸಿಗ್ತದೆ. ಅಲ್ಲಿ ಮಾತ್ರ ಅಲ್ಲ, ಇವತ್ತು ಜಿಲ್ಲೆಗೆ, ತಾಲೂಕು ಲೆವೆಲ್ಗೆ ಕೂಡ ಉತ್ಪನ್ನಗಳು ಬರ್ತವೆ. ಆರೋಗ್ಯಕ್ಕೆ ಪೂರಕವಾದಂಥ ಎಲ್ಲ ಪ್ರಾಡಕ್ಟ್ಸ್ ಇವತ್ತು ನಮಗೆ ಸಿಗ್ತದೆ. ಒಂದು ನಿವೇದನ ಅನ್ನುವ ಹೆಸರಿನ ಒಂದು ಚಿಕಿತ್ಸೆಗೆ ಅನುಕೂಲವಾಗುವಂಥ, ಅಂದರೆ ತಲೆ ಸಿಡಿತಕ್ಕೆ ಅದನ್ನು ಹಚ್ಚಿಬಿಟ್ರೆ ಅಥವಾ ಶೀತ ಸಂದರ್ಭದಲ್ಲಿ ಅದನ್ನು ಹಚ್ಚಿಬಿಟ್ರೆ ಅದು ತಕ್ಷಣ ಶಮನ ಆಗ್ತದೆ. ಇದನ್ನು ಬಳಸಿದವರಿಗೆ ಅದರ ಬೆಲೆ ಗೊತ್ತಿದೆ, ಅದರ ಮಹತ್ವ ಗೊತ್ತಿದೆ. ಅದರ ಜೊತೆಗೆ ಫಿನಾಯ್ಲನ್ನು ಮಾಡ್ತಾರೆ. ನಮ್ಮ ಮನೆಗಳಲ್ಲಿ ಅದನ್ನು ಬಳಸ್ತೇವೆ, ನಾವು ಬಳಸಬಹುದು. ಯಾಕೆಂತ ಹೇಳಿದರೆ ಅತ್ಯುತ್ತಮವಾದಂತಹ ರಾಸಾಯನಿಕ ಇಲ್ಲದಂತಹ ಒಂದು ಪ್ರಾಡಕ್ಟ್ ಇವುಗಳೆಲ್ಲ. ಅದರ ಜೊತೆಗೆ ಇವತ್ತಿನವರೆಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ, ಅದು ಗೋಘೃತ ಅಂತ ಒಂದು ಬರ್ತದೆ. ಆ ಘೃತದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ತುಂಬ ಪ್ರಾಸೆಸ್ ಮಾಡಿ ಆ ಗೋಘೃತವನ್ನು ಆರೋಗ್ಯದ ರಕ್ಷಣೆಗಾಗಿ ಬಳಸಲಿಕ್ಕೆ ಸಾಧ್ಯ ಆಗ್ತದೆ. ತಕರಾರಿಷ್ಟ ಅಂತ ಒಂದಿದೆ. ಆ ತಕರಾರಿಷ್ಟಕ್ಕೆ ಎಕ್ಸ್ಪೈರಿ ಪೀರಿಯಡ್ ಇಲ್ಲ, ಯಾವತ್ತೂ ಕೂಡ ನೀವು ಅದನ್ನು ಉಪಯೋಗಿಸ್ಬೋದು. ಯಾಕೆ? ಅಜೀರ್ಣದ ಸಂದರ್ಭದಲ್ಲಿ ಅಥವಾ ಇನ್ನು ಗ್ಯಾಸ್ ಅಂತ ಹೇಳ್ತೇವೆ, ಈಗೆಲ್ಲ ಕಡೆ ಆ ಗ್ಯಾಸಿನ ಒಂದು ಮಾರಿ ಇದೆ. ಆ ತಕರಾರಿಷ್ಟವನ್ನು 2 ಸ್ಪೂನ್ ನೀವು ಟೀ ಸ್ಪೂನನ್ನು ಕುಡಿದ್ರಿ ಅಂತಾದರೆ ನಿಮ್ಮ ಆರೋಗ್ಯ ಮರುದಿವಸಕ್ಕೆ
ಪರ್ಫೆಕ್ಟ್ ಆಗಿರ್ತದೆ. ಅದಕ್ಕೆ ಯಾಕೆ ಎಕ್ಸ್ಪೈರಿ ಡೇಟ್ ಇಲ್ಲ ಅಂತ ಅಂದರೆ ಆ ಪ್ರಾಡಕ್ಟನ್ನು ಅಷ್ಟು ಗಂಭೀರವಾಗಿ, ಅಷ್ಟು ಗಹನವಾಗಿ ಅದನ್ನು ಮಾಡಲಾಗಿದೆ. ಇವತ್ತು ನೀವು 2 ಸ್ಪೂನ್ ಕುಡಿದು ಅಜೀರ್ಣ ಕಡಿಮೆಯಾಗಿ 1 ವರ್ಷ ಕಳೆದು ಅದನ್ನು ಕುಡೀರಿ, ಅದರಿಂದ ಯಾವುದೇ ತಾಪತ್ರಯ ಇಲ್ಲ, ತೊಂದರೆಗಳಿಲ್ಲ. ಇಂತಹ ಪ್ರಾಡಕ್ಟ್ಸ್ಗಳು ನಮ್ಮ ಮನೆಯಲ್ಲಿ ಇರಬೇಕಾದಂಥದ್ದು ಮತ್ತು ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅದುವೇ ಸಾಕು ಅಂತ. ಗೋವರ್ಕದ ಬಗ್ಗೆ ಎಲ್ಲ ನೀವು ಈಗಾಗಲೇ ಹಲವು ಸಮಾರಂಭಗಳಲ್ಲಿ ಅಥವಾ ಮಾತುಗಳಲ್ಲಿ ಕೇಳಿರ್ತೀರಿ. ಗುರುಗಳು ಇದನ್ನೆಲ್ಲ ನಮ್ಮ ಸಮಾಜದ, ಅದರಲ್ಲಿ ಜಾತಿ ಮತ ನೋಡಿ ಮಾಡಿದಂಥದ್ದಲ್ಲ, ನಮ್ಮ ಸಮಾಜ ಆರೋಗ್ಯಪೂರ್ಣವಾಗಿರಬೇಕು, ರಾಸಾಯನಿಕ ಮುಕ್ತವಾಗಿರಬೇಕು ಅನ್ನುವ ಕಾರಣಕ್ಕೆ ಅಂತಹ ಗೋ ಉತ್ಪನ್ನಗಳನ್ನು ಸಂಶೋಧನೆ ಮಾಡಿಸುವಂಥ ಕೆಲಸ ಮಾಡಿದರು. ಅದರಿಂದ ದೇಶಕ್ಕೆ ಪ್ರಯೋಜನ ಆಯಿತು, ನಮಗೆ ಮನುಷ್ಯರಿಗೆ ಅದು ಅತ್ಯಂತ ಉಪಯುಕ್ತ ಆಯಿತು. ಅಂದರೆ ಗೋವನ್ನು ನಾವು ರಕ್ಷಿಸಿದರೆ ಗೋ ನಮ್ಮನ್ನು ರಕ್ಷಿಸುತ್ತದೆ ಅನ್ನೋದಕ್ಕೆ ಇದು ಉದಾಹರಣೆ. ಇಂಥ ಕಾರ್ಯಕ್ರಮ ಕಳೆದ 3 ವರ್ಷದಿಂದ ಇಲ್ಲಿ ಆಗ್ತಾ ಇರೋದು ಸಂತೋಷ. ಹಾಗೆ ಅದು ಇನ್ನಷ್ಟು ಮುಂದುವರಿಯಲಿ. ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದೇ ಅತ್ಯಂತ ಸಂಭ್ರಮ. ಯಾಕೆಂತ ಹೇಳಿದ್ರೆ ಗುರುಗಳು ಹೇಳೋದುಂಟು ಅಥವಾ ಯತಿವರೇಣ್ಯರುಗಳು ಹೇಳೋದುಂಟು, ಮಕ್ಕಳಲ್ಲಿ ಸಂಸ್ಕೃತಿ ಸಂಸ್ಕಾರ ಬೆಳಿಬೇಕು, ಸಂಸ್ಕಾರ ಉಳಿಬೇಕು ಅಂತ. ಇಲ್ಲೇ ಕಾಣ್ತಾ ಇದೆ ಮಕ್ಕಳ ಸಂಸ್ಕಾರ, ಸಂಸ್ಕೃತಿ, ಆ ಭಜನೆ, ಆ ಧಾರ್ಮಿಕ ಶ್ರದ್ಧೆ, ಇದೆಲ್ಲವೂ ನಮ್ಮ ಈ ಕೈರಂಗಳದಲ್ಲಿ ಕಾಣ್ತಾ ಇದೆ. ಇದು ಈ ರೀತಿ ವಿಶಾಲವಾಗಿ ನಮ್ಮ ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ಹಳ್ಳಿ ಇರ್ಬೋದು, ನಗರ ಇರ್ಬೋದು, ಇಂತಹ ಕಡೆಗಳಲ್ಲಿ ಇದು ಪಸರಿಸಿದರೆ ಖಂಡಿತ ನಮ್ಮ ದೇಶ ರಾಮರಾಜ್ಯ ಆಗುವುದರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಆ ಗುರುಗಳ ಒಂದು ಸಂಘಟನೆಯಲ್ಲಿ ಇರುವ ಕಾರಣಕ್ಕೆ ನಾನು ಈ ಕಾರ್ಯಕ್ರಮದಲ್ಲಿ ಬಂದು ವೇದಿಕೆಯಲ್ಲಿ ಭಾಗವಹಿಸುವ ಹಾಗೆ ಆಗಿದೆ. ಆ ಕಾರಣಕ್ಕೆ ಶ್ರದ್ಧೆಯಿಂದ ನನ್ನ ಕಾರ್ಯಕ್ರಮ. ಹರೇ ರಾಮ್. ನಮ್ಮ ಸಮಾಜದ ಆರೋಗ್ಯಪೂರ್ಣವಾದಂಥ ಒಂದು ಬದುಕಿಗೆ ಗೋವಿನ ಉತ್ಪನ್ನಗಳು ಎಷ್ಟರ ಮಟ್ಟಿಗೆ ಪ್ರಯೋಜನಕಾರಿಯಾಗಿದೆ. ನಮ್ಮ ಮಹಾಮಂಡಲದ ವತಿಯಿಂದ ತಯಾರಾಗುವಂಥ ಈ ಉತ್ಪನ್ನಗಳ ಮಹತ್ವವನ್ನು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳಿದಂತಹ ಶ್ರೀಯುತ ಉದಯಶಂಕರ ನಿರುಪಾಜಿ ಅಧ್ಯಕ್ಷರು, ಮಂಗಳೂರು ಹವ್ಯಕ ಮಂಡಲ, ಇವರಿಗೆ ಸರ್ ಅಭಿನಂದನೆಗಳು. ಮುಂದೆ ಯೋಗಿ ಕೌಸ್ತುಭ ಶ್ರೀ ಮೋಹನದಾಸ್ ಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡುವುದಕ್ಕಿದ್ದಾರೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದಂ. ಸತ್ಯಮದ ಧರ್ಮಂಚರ ರಾಮಚಂದ್ರಾಪುರ ಮಠದ ಆರಾಧ್ಯ ಮೂರ್ತಿಯಾದಂಥ ಪಟ್ಟಾಭಿರಾಮನನ್ನು ಚಂದ್ರಮೌಳೀಶ್ವರನ ರಾಜರಾಜೇಶ್ವರನ ಸ್ಮರಿಸಿಕೊಂಡು ಪೂಜ್ಯರು ಆದರಣೀಯರಾಗಿರತಕ್ಕಂಥ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳನ್ನು ಸ್ಮರಿಸಿಕೊಂಡು ನಮ್ಮ ದೇಶ ರಾಜ್ಯ ಹಳ್ಳಿಯಲ್ಲಿ ಗೋ ಸೇವೆಯನ್ನು ಗೋಗ್ರಾಸವನ್ನು ಮಾಡಿಸಿಕೊಂಡು ಗೋವಿನ ಬಗ್ಗೆ ಮಾತ್ರವಾದಂಥ 33 ಕೋಟಿ ದೇವತೆಯನ್ನು ಆರಾಧಿಸತಕ್ಕಂಥ ಪವಿತ್ರವಾದಂಥ ದೇನುವಿನಲ್ಲಿ ಮತ್ತು ಆ ದೇನುವಿನ ಸಂಪನ್ಮೂಲದಿಂದ ಬೇರೆ ಬೇರೆ ಸುವಸ್ತುಗಳನ್ನು ತಯಾರಿಸಿ ಸಮಾಜಕ್ಕೆ ಪರಿಚಯಿಸಿಕೊಂಡು ಗೋವಿನ ಮಹತ್ವವನ್ನು ಇಡೀ ದೇಶದ ಮೂಲೆ ಮೂಲೆಗೆ ಸಾದರಪಡಿಸಿದಂಥ ರಾಘವೇಶ್ವರ ಭಾರತಿಗಳ ಶಿಷ್ಯ ಪರಂಪರೆಯಲ್ಲಿ ಬೆಳಗಿಕೊಂಡು ಬಂದಂಥ ರಾಜಾರಾಮ್ ಭಟ್ರ ನೇತೃತ್ವದಲ್ಲಿ ಕೈರಂಗಳದ ಈ ಪುಣ್ಯದ ಈ ಪ್ರದೇಶದಲ್ಲಿ ಈ ಶಾಲೆಯ ಪ್ರಾರಂಭದ 2ನೇ ವರ್ಷದಲ್ಲಿ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೆ.
ನಾನು ಆ ಸಂದರ್ಭದಲ್ಲಿ ರಾಜಾರಾಮ್ ಭಟ್ರಿಗೆ ಒಂದು ಮಾತು ಹೇಳಿದ್ದೆ. ರಾಜಾರಾಮ್ ಭಟ್ರೆ, ಇದು ಬಹಳ ಪವಿತ್ರವಾದಂಥ ಕ್ಷೇತ್ರ. ಇದು ಗುರು ನೆಲೆಗೆ ಶಕ್ತಿ ಕೊಡತಕ್ಕಂಥ ಮಣ್ಣಿದು. ಆದ್ದರಿಂದ ಇದರಲ್ಲಿ ಇನ್ನಷ್ಟು ದೊಡ್ಡ ದೊಡ್ಡ ಇತಿಹಾಸಗಳು ನಡೀಲಿಕ್ಕಿದೆ. ಆಗ ಅವರು ಕೈಯನ್ನು ಜೋಡಿಸಿ ಮೇಲೆ ನೋಡಿ ಗುರುಗಳು ಪರಮಾತ್ಮ ನಡೆಸಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದರು. ಆಮೇಲೆ ಅವರು ಸತ್ಯಾಗ್ರಹಕ್ಕೆ ಕೂತ್ಕೊಂಡಿದ್ದರು. ಎಲ್ಲರೂ ಹೇಳ್ತಿದ್ರು ನಿಲ್ಲಿಸಿ ನಿಲ್ಲಿಸಿ ಅಂತ. ನಾನು ಅವರಿಗೆ ನಿಲ್ಲಿಸಲಿಕ್ಕೆ ಹೇಳಲಿಲ್ಲ. ನಿಮಗೆ ನಿಲ್ಲಿಸುವ ಪರಿಸ್ಥಿತಿ ಬಂದರೆ ನಾನು ಮುಂದುವರಿಸ್ತೇನೆ. ನಿಮ್ಮ ದೇಹಸ್ಥಿತಿ ಅನಾಯಾಸ ಆದಾಗ ಅಂತಹ ಸಂದರ್ಭದಲ್ಲಿ ಹೇಳಿದ್ದೆ. ಆವತ್ತಿನ ಆ ಸನ್ನಿವೇಶದಲ್ಲಿ ಈ ಮಣ್ಣಿನ ಇತಿಹಾಸವನ್ನು ಅದೇನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ, ಬೇರೆ ಬೇರೆ ಕರ್ನಾಟಕ ರಾಜ್ಯದ ಮತ್ತು ದೇಶದ ಮೂಲೆ ಮೂಲೆಯಲ್ಲಿ ಈ ಪ್ರದೇಶವನ್ನು ಪರಿಚಯಿಸಿಕೊಟ್ಟಿತ್ತು. ಆ ದೇವಿನ ಆ ಒಂದು ಸನ್ನಿವೇಶದಲ್ಲಿ ಈ ಕೈರಂಗಳದ ಈ ಪುಣ್ಯದ ವಿದ್ಯಾಸಂಸ್ಥೆ ಇಲ್ಲಿ ಎರಡು ಶಕ್ತಿಗಳ ಅನಾವರಣ ಆಗಿದೆ. ಮನುಷ್ಯನಿಗೆ ಗೋ ಎಷ್ಟು ಅವಶ್ಯಕವೋ ಅಷ್ಟೇ ವಿದ್ಯೆಯೂ ಕೂಡ. ಹಾಗೆ ಆ 2ನೇ ವರ್ಷದ ಈ ಶಾಲೆಯ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ರಾಜಾರಾಮ್ ಭಟ್ರ ಕಲ್ಪನೆ ಮತ್ತು ಅವರ ಮನೋಸ್ಥಿತಿ ಒಂದು ಒಳ್ಳೆಯ ವಿಶಾಲವಾದಂಥ ಸಮಾಜದಲ್ಲಿ ಎಲ್ಲರನ್ನು ಪ್ರೀತಿಸಿ ಎಲ್ಲರೂ ಸಾಧು ಸಂತರನ್ನು ಗೌರವಿಸುವಂಥ ಅವರ ಔದಾರ್ಯದ ನುಡಿಗಳು ಅವತ್ತಿನಿಂದ ಇವತ್ತಿನವರೆಗೆ ಈ ಕ್ಷೇತ್ರ ಬೆಳವಣಿಗೆಗೆ ಪೂರಕವಾದಂಥ ಶಕ್ತಿಯಾಗಿದೆ. ಅವರು ಇಲ್ಲಿ ಮಾತ್ರ ಅಲ್ಲ, ಒಂದು ಸಹಕಾರಿ ಸಂಸ್ಥೆಯಲ್ಲಿ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ರಾಜಕೀಯವಾಗಿಯೂ ಎಲ್ಲ ಕ್ಷೇತ್ರದಲ್ಲಿ ತನ್ನನ್ನು ತಾವು ತೊಡಗಿಸಿದವರು. ಅದು ಅವರ ಪೂಜ್ಯರ ಅನುಗ್ರಹ ಮತ್ತು ಮಂತ್ರಾಕ್ಷತೆಯ ಶಕ್ತಿಯಾಗಿ ಇವತ್ತು ಗೋ ಮಾಸಾಚರಣೆ ಇದನ್ನು ಮಾಡಿದ ಉದ್ದೇಶ, ಅವರ ಕಲ್ಪನೆ ಭಾಳ ವಿಶಾಲವಾಗಿದೆ. ಗೋವನ್ನು ಎಲ್ಲರೂ ಅರ್ಥವಿಸಿಕೊಳ್ಳಬೇಕು. ಆ ಗೋ ಸೇವೆಯನ್ನು ಮಾಡಿದರೆ ಅದರಿಂದ ಮನುಷ್ಯನ ಬದುಕು ಎಷ್ಟು ಸಾರ್ಥಕವಾಗಿ ಅದು ಬೆಳಗ್ತದೆ ಅನ್ನೋದನ್ನು ಸಂದೇಶವಾಗಿ ನಿರಂತರವಾಗಿ ಗೋ ಸೇವೆಯ ಮೂಲಕ ಮಾಡಿ ತೋರಿಸಿದ ಅನುಭವದಲ್ಲಿ ಇಂಥ ಗೋಶಾಲೆಗಳನ್ನು ಪ್ರೀತಿಸಬೇಕು. ಅದು ಸಮಾಜದಲ್ಲಿ ನಮ್ಮದು ಅನ್ನುವಂಥ ಭಾವನೆ ಎಲ್ಲರೊಳಗೆ ಒಂದಾಗಬೇಕು. ಎಲ್ಲರಲ್ಲಿಯೂ ಈ ಗೋಶಾಲೆ ನಮ್ಮದು, ಈ ಸೇವೆ ನಮ್ಮದಾಗಬೇಕು ಅನ್ನುವಂಥ ಸದ್ಭಾವನೆಗಳನ್ನು ಪ್ರತಿಬಿಂಬಿಸಬೇಕು ಅಂತ ಒಂದು ಔದಾರ್ಯದಲ್ಲಿ ಇವತ್ತು ಗೋಮಾಸಾಚರಣೆ ಬಹುಶಃ 3 ವರ್ಷದ ಆಚರಣೆಯಾಗಿ ಇಲ್ಲಿ ನಡೀತಾ ಇದೆ. ಈ ಸಲ ವಿಶೇಷವಾಗಿ ರಾಮಚಂದ್ರ ಆಚಾರ್ಯರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇಡೀ ಸಮಾಜದಲ್ಲಿ ದಾಸ ಸಾಹಿತ್ಯದ ಇತಿಹಾಸವನ್ನು, ಹರಿನಾಮ ಸಂಕೀರ್ತನೆಯ ಮಹತ್ವವನ್ನು, ಆ ಭಜನಾ ಸಂಕೀರ್ತನೆಯ ರಾಗತರಂಗದ ಪ್ರಭೆಯನ್ನು ಬಹುಶಃ ರಾಮಚಂದ್ರಾಚಾರ್ಯರು ಪ್ರತಿಯೊಬ್ಬರ ಮನದಲ್ಲಿ ತಟ್ಟುವಂಥ ಕೆಲಸ ಮಾಡಿದ್ದಾರೆ. ಅವರ ಪೂಜ್ಯರ ಕೈಯಿಂದ ಇವತ್ತು ದೀಪ ಬೆಳಗಿಸಿ ಉದ್ಘಾಟನೆ ಆಗಿದೆ. ನಾವೆಲ್ಲರೂ ಯೋಚನೆ ಮಾಡಬೇಕು. ಇವತ್ತು ಕೈರಂಗಳದ ವಿದ್ಯಾರ್ಥಿಗಳನ್ನು ನೋಡಿ, ಅಥವಾ ಬೇರೆ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳನ್ನು ನೋಡಿ, ಅಥವಾ ನಿಮ್ಮಲ್ಲಿ ಮನೆಯಲ್ಲಿರುವಂಥ ಮಕ್ಕಳನ್ನೇ ನೋಡಿ. ಆ ಮಕ್ಕಳಲ್ಲಿರತಕ್ಕಂಥ ಸಂಸ್ಕಾರ, ಗುರುಕುಲ ಮಾದರಿಯ ಶಿಕ್ಷಣದ ಮಹತ್ವ, ಸೌಜನ್ಯದ ಮತ್ತು ಸಜ್ಜನಿಕೆಯ ವಿವೇಕ ವಿನಯ ಸಹನಾಶಕ್ತಿಯ ಮಹತ್ವವನ್ನು ಇಂಥ ವಿದ್ಯಾಸಂಸ್ಥೆಗಳಿಂದ ಮಕ್ಕಳಿಗೆ ಕೊಡುವಂಥದ್ದು ಭಾಳ ಅರ್ಥಪೂರ್ಣವಾಗಿದೆ. ಇವತ್ತು
ಇಂಥ ವಿದ್ಯಾಸಂಸ್ಥೆ ಅವಶ್ಯಕತೆ ನಮ್ಮ ಸಮಾಜದಲ್ಲಿ ಭಾಳಷ್ಟು ಇದೆ. ರಾಜಾರಾಮ್ ಕಲ್ಪನೆ ಕೂಡ ಅದೇ. ನಾನು ಗುರುಭಕ್ತಿಯಿಂದ ಏನು ಪಡ್ಕೊಂಡಿದ್ದೇನೆ, ನಾನು ಗುರು ಸೇವೆಯಲ್ಲಿ ಏನು ಪಡ್ಕೊಂಡು ಕೃತಾರ್ಥನಾಗ್ತೇನೆ, ಹಾಗೆಯೇ ಸಮಾಜದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಜಾತಿ ಅನ್ನೋದಕ್ಕಿಂತ ನೀತಿಯನ್ನು ಇಟ್ಕೊಂಡು ಇಂಥ ಗೋಮಾಸಾಚರಣೆಯಲ್ಲಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಬೇರೆ ಭಾಗದಲ್ಲಿ ಎಷ್ಟೋ ಸಂಘ ಸಂಸ್ಥೆಗಳಿದೆ. ಯುವತಿ ಮಂಡಲ, ಯುವಕ ಮಂಡಲ, ಸ್ವಸಹಾಯ ಗುಂಪುಗಳು, ಬೇರೆ ಬೇರೆ ಸಂಘಟನೆಗಳು, ಹಿಂದೂ ಸಂಘಟನೆಗಳು ಎಲ್ಲವೂ ಇದೆ. ಈ 1 ತಿಂಗಳ ಕಾಲ ಎಲ್ಲರೂ ಬಂದು ಬೆಳಗತದಿಂದ ಮಧ್ಯಾಹ್ನದವರೆಗೆ ಆ ಗೋಸೇವೆಯನ್ನು ಮಾಡೋದು ಮಾತ್ರ ಅಲ್ಲ, ಭಜನಾ ಸಂಕೀರ್ತನೆಯಲ್ಲಿ ಎಲ್ಲ ಭಜನಾ ಮಂಡಳಿಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದು ಮಾತ್ರ ಅಲ್ಲ, ವರ್ಷವೂ ಆಗತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ನಮ್ಮ ಗೋಶಾಲೆ, ನಮ್ಮ ವಿದ್ಯಾಸಂಸ್ಥೆ, ನಮ್ಮ ಮಕ್ಕಳು, ನಮ್ಮ ಗೋವುಗಳು ಅನ್ನುವಂಥ ಪ್ರೀತಿ ಮತ್ತು ಔದಾರ್ಯದಲ್ಲಿ ಈ ಸಂಸ್ಥೆಯನ್ನು ಬೆಳೆಸುವಂಥ ದೊಡ್ಡ ಹೊಣೆಗಾರಿಕೆ ಎಲ್ಲ ಹಿಂದೂ ಸಮಾಜದ ಸಂಘಟನೆಗಳು ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ರಾಜಾರಾಮ್ ಭಟ್ರ ಕಲ್ಪನೆ ಮತ್ತು ಈ ಸಂಸ್ಥೆಯಲ್ಲಿ ಇರತಕ್ಕಂಥ ಎಲ್ಲ ಸಂಸ್ಥೆಯಲ್ಲಿ ದುಡಿತಕ್ಕಂಥವರು, ಸೇವಾಕರ್ತರು, ದಾನಿಗಳು ಇದಕ್ಕೆ ಪ್ರೋತ್ಸಾಹ ಕೊಡೋದರ ಜೊತೆಯಲ್ಲಿ ಈ ಸಂಸ್ಥೆಯ ಎಲ್ಲ ಕಾರ್ಯಕ್ರಮ 1 ತಿಂಗಳ ಕಾಲ ಅವಿರತ ನಡೆಯತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ದೇಶ ನಾಳೆ 22ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರದ ಲೋಕಾರ್ಪಣೆ ಆಗತಕ್ಕಂಥ ಸಂದರ್ಭದಲ್ಲಿ ಮನೆ ಮನೆಯಲ್ಲಿ ರಾಮನಾಮ ತಾರಕದ ಜಪಯಜ್ಞ ನಿರಂತರ ಎಲ್ಲ ಭಾಗದಲ್ಲಿ ನಡೀಬೇಕು. ಪ್ರತಿಷ್ಠಾಪನೆ ದಿವಸ ಬೆಳಗಾತದಿಂದ ರಾತ್ರಿಯವರೆಗೆ ಶ್ರೀರಾಮ ತಾರಕ ಮಂತ್ರವನ್ನು ಹೇಳಿಕೊಂಡು ಸಾಯಂ ಸಂಧ್ಯಾ ಎಲ್ಲ ಕಡೆ ದೀಪವನ್ನು ಪ್ರಜ್ವಲಿಸಿ ಮನೆ ಮನೆಯಲ್ಲಿ ಆ ಭಗವಂತನ ನಾಮಸ್ಮರಣೆಯ ಮೂಲಕ ವಿಶ್ವಶಾಂತಿ ಆಗಬೇಕು. ಮೌಲ್ಯ ಮತ್ತು ಸಜ್ಜನಿಕೆ ಮತ್ತು ಸಾತ್ವಿಕ ಮೌಲ್ಯಗಳು ಬೆಳಗಿ ಬರಬೇಕು. ನಮ್ಮ ಪೂರ್ವಜರು ಹಾಕಿಕೊಂಡಂಥ ಸಂಪ್ರದಾಯ ಆಚಾರ ವಿಚಾರದ ಬದ್ಧತೆಯನ್ನು ಉಳಿಸಿಕೊಳ್ಳತಕ್ಕಂಥ ಎಲ್ಲ ಮೌಲ್ಯಗಳು ಬೆಳಗಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು ಮಾಡತಕ್ಕಂಥ ಪ್ರಾರ್ಥನೆ ವಿಶ್ವಶಾಂತಿಯಾಗಲಿ. ಆ ನಿಟ್ಟಿನಲ್ಲಿ ಶ್ರೀರಾಮಚಂದ್ರಾಪುರದ ರಾಘವೇಶ್ವರ ಭಾರತಿಗಳು ಶ್ರೀಗಳು ರಾಮಾಯಣ ಸತ್ರವನ್ನು ಮಾಡಿ ಆ ರಾಮಾಯಣದ ಮಹತ್ವವನ್ನು ಮನೆ ಮನೆಗೆ ಸಾದರಪಡಿಸಿದಂಥ ಮಠದ ಪರಂಪರೆ ಕಳೆದಂಥ 36ನೇ ಯತಿಯಾಗಿ ಪೀಠೋಹರಣ ಮಾಡಿದಂಥ ರಾಮಚಂದ್ರಪುರ ಮಠದ ಎಲ್ಲ ಯತಿ ಪರಂಪರೆಗಳು ನಿರಂತರವಾಗಿ ಈ ದೇಶ, ಈ ರಾಷ್ಟ್ರ, ಈ ಸಮಾಜದಲ್ಲಿ ಇರತಕ್ಕಂಥ ಕುಂದುಕೊರತೆ ನ್ಯೂನತೆಗಳನ್ನು ದೂರೀಕರಿಸಿ ಗುರುಭಕ್ತಿಯ ಮೂಲಕ, ಸಮರ್ಪಣಾ ಭಾವದ ಸೇವೆಯ ಮೂಲಕ, ತ್ಯಾಗದ ಸ್ವಾರ್ಥರಹಿತವಾದಂಥ ನಿಷ್ಕಾಮ ಭಕ್ತಿಯ ಮೂಲಕ ಗೋಸೇವೆಯನ್ನು ಈ ದೇಶದ ಮಣ್ಣಿನ ಅಂತರ್ಸತ್ವದ ಆಧ್ಯಾತ್ಮಿಕವಾದಂಥ ಸೇವೆಯನ್ನು ಮಾಡಿಕೊಂಡು ಮಾನಸಿಕವಾಗಿ ಸುದೃಢರಾಗಿ ಪಾರಮಾರ್ಥಿಕವಾಗಿ ಚಿಂತನಶೀಲ ಮನೋಭಾವದೊಂದಿಗೆ ಬೆಳೆಸಲಿಕ್ಕೆ ಆ ಮಾತಾಯಿ ಕರುಣಿಸಲಿ ಆಗಲಿ ಅಂತ ಪ್ರಾರ್ಥಿಸಿ, ಶ್ರೀರಾಮಚಂದ್ರಾಚಾರ್ಯರಿಗೂ ಇನ್ನಷ್ಟು ದೇವರು ಇಂಥ ಸತ್ಕರ್ಮದ ಮೂಲಕ, ಹರಿನಾಮ ಸಂಕೀರ್ತನೆ ಮೂಲಕ ಸುದೃಢವಾದಂಥ ಸಮಾಜಕ್ಕೆ ಶಕ್ತಿ ಕೊಡತಕ್ಕಂಥ ನೆಲೆಯನ್ನು ಆ ವಿದ್ಯಾವಾರಿಧಿ ವಾಣಿ ಸರಸ್ವತಿ ಅವರ ನಾಲಿಗೆಯಲ್ಲಿ ಆ ವಿಠಲ ನುಡಿಸಿಕೊಂಡು ಬರಲಿ. ರಾಮಚಂದ್ರಾಪುರ ಮಠದ ಬೇರೆ ಬೇರೆ ಕಾರ್ಯವೈಖರಿಯಲ್ಲಿ, ಯೋಜನೆಗಳಲ್ಲಿ ನಿರ್ಪಾಜೆಯ ಉದಯಶಂಕರ್ ಭಟ್ರು ಮತ್ತು ಒಬ್ಬರು ಉತ್ತಮ ಪತ್ರಕರ್ತರು ಮತ್ತು ಸಾಹಿತಿಗಳಾದಂಥ ಅವರ ತಂದೆ ಭೀಮಭಟ್ರ ಆ ದೂರದೃಷ್ಟಿತ್ವದ ಸಾಹಿತ್ಯ ಪ್ರಪಂಚವನ್ನು ಸಮಾಜಕ್ಕೆ ಸಾದರಪಡಿಸಿದಂಥ ಅವರ ಹಿರಿಯರ ಆ ದಾರಿ ಇನ್ನಷ್ಟು ಅವರ ಮೂಲಕ ಬೆಳಗಿ ಬರಲಿ. ಮೂಲಕ ಸಮಾಜದಲ್ಲಿ ಭಕ್ತಿ ಪಂಥವನ್ನು ಮತ್ತಷ್ಟು ಸಾದರಪಡಿಸಿದಂಥ ಯುವಶಕ್ತಿ ರೋಹಿತ್ ಅವರಿಗೂ ಮತ್ತು ಈ ವಿದ್ಯಾಸಂಸ್ಥೆ ಮತ್ತು ಗೋಶಾಲೆಯಲ್ಲಿ ಸೇವೆಯನ್ನು ಮಾಡತಕ್ಕಂಥ ಎಲ್ಲರಿಗೂ, ಅಧ್ಯಾಪಕರ ವೃಂದದವರಿಗೂ, ಪ್ರಾಂಶುಪಾಲರಿಗೂ ಈ ಸಂಸ್ಥೆಯನ್ನು ಬೆಳಗಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಆ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ, ನೆರೆದಂಥ ಎಲ್ಲರಿಗೂ ನಮ್ಮ ಗೋಶಾಲೆ ನಮ್ಮ ಶಾಲೆ ಅನ್ನುವಂಥ ಭಾವನೆ ಮೂಲಕ ಇನ್ನಷ್ಟು ಈ ಗೋಶಾಲೆಯ ಸೇವೆಗೆ ಮತ್ತು ವಿದ್ಯಾಸಂಸ್ಥೆಯ ಸೇವೆಗೆ
ಜನಪರ ಕಾಳಜಿಯಲ್ಲಿ ಸೇವಾ ಕೈಂಕರ್ಯಕ್ಕೆ ತೊಡಗಿಸಿಕೊಳ್ಳತಕ್ಕಂಥ ದಾನಿಗಳನ್ನು ಪರಿಚಯ ಮಾಡಿಸ್ತಕ್ಕಂಥ ಜವಾಬ್ದಾರಿಯುತವಾದಂಥ ನಮ್ಮ ಶಾಲೆ, ನಮ್ಮ ಗೋಶಾಲೆಯ ಸಂರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಕಟಿಬದ್ಧರಾಗೋಣ. ರಾಮಚಂದ್ರಾಪುರದ ಮಠದ ಶ್ರೀಗುರುಗಳ ಏನು ಸಂದೇಶ ಇದೆ ಅದನ್ನು ಆದರ್ಶವಾಗಿ ಸ್ವೀಕಾರ ಮಾಡಿಕೊಂಡು ಗೋಗ್ರಾಸದ ಮೂಲಕ ಪ್ರತಿ ಮನೆಯಲ್ಲಿ ಗೋವಿನ ಮಹತ್ವವನ್ನು ನಮ್ಮ ಪೂರ್ವ ಮಕ್ಕಳಲ್ಲಿ ಅಭಿರುಚಿ ಹುಟ್ಟಿಸುವಂಥ ಕಾರ್ಯ ಇನ್ನಷ್ಟು ಬೆಳಗಿ ಬರಲಿ, ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಗುರುಚರಣಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂತ್ ಚಿಂತನ್. ಗಾಗಿ ಶ್ರಮಿಸುತ್ತಿರುವಂಥ ಸ್ವಾಮೀಜಿಗಳು ಶ್ರೀ ಯೋಗಿ ಕೌಸ್ತುಭ ಶ್ರೀ ಮೋಹನದಾಸ್ ಸ್ವಾಮೀಜಿಯವರು ಯೋಗ್ಯವಾದ ಮಾತುಗಳಿಂದ ನಮಗೆಲ್ಲ ಆಶೀರ್ವಚನವನ್ನು ನೀಡಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರಾದಂಥ ಶ್ರೀಯುತ ರವೀಂದ್ರ ಶ್ರೀ ಉಳಿದೊಟ್ಟುವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಹಾಗೆ ಇದೀಗ ಒಂದು ವಿಶೇಷ ಕಾರ್ಯಕ್ರಮವಿದೆ. ದಾಸವಾಣಿ ಖ್ಯಾತಿಯ ಶ್ರೀಯುತ ಮೈಸೂರು ರಾಮಚಂದ್ರಾಚಾರ್ಯವರು ಕೊಡಮಾಡುವಂಥ ಶ್ರೀರಾಮನ ಭಾವಚಿತ್ರ ಅದನ್ನು ನಮ್ಮ ಸ್ವಾಮೀಜಿಯವರು ನಮ್ಮ ಸಂಚಾಲಕರಾದ ಶ್ರೀಯುತ ರಾಜಾರಾಮ್ ಭಟ್ ಸರ್ ಅವರಿಗೆ ನೀಡ್ತಾ ಇದ್ದಾರೆ. ತಾವೆಲ್ಲರೂ ಕಾತರದಿಂದ ಕಾಯುತ್ತಿರುವಂಥ ಶ್ರೀಯುತ ಮೈಸೂರು ರಾಮಚಂದ್ರ ಆಚಾರ್ಯರವರ ದಾಸವಾಣಿ ಭಕ್ತಿ ಸಂಗೀತ ಸುಧೆ ಹಾಗೂ ಕುಣಿತ ಭಜನೆ ಕಾರ್ಯಕ್ರಮವು ಇದೀಗ ನಡೆಯುವುದಕ್ಕಿದೆ. ಭಕ್ತ